ರಾಮಾಯಣದಲ್ಲಿ ಯುದ್ಧದ ಕೊನೆಯ ಹಂತ, ರಾವಣನ ಸಂಹಾರ ಆಗ್ತಾ ಇದೆ, ರಾವಣ ಸಾಯ್ತಾ ಇದೆ. ಆ ಸಂದರ್ಭದಲ್ಲಿ ರಾಮ ಲಕ್ಷ್ಮಣನನ್ನು ಕರೀತಾನೆ ಬಾಯಿಗೆ. ನೋಡು, ರಾವಣನ ಕೊನೆ ಉಸಿರು ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ಅವನಂತ ಹೋಗು, ಏನೊಂದು ಸಂದೇಶ ಹೇಳ್ತಾನೆ. ಇಟ್ಕೊಂಡ್ಬಿಟ್ಟು ಕೃಷ್ಣ ಏನಿಗೆ ಲಕ್ಷ್ಮಣಿಗೆ ಆಯಾಕೆ ಹೋಗ್ಬೇಕು, ಶತ್ರು ಅವನು ಸಾಯ್ತಾ ಇದೆ, ಸಾಯಿ ಅವನು ನಾನು ಹೇಳ್ತಾ ಇದ್ದೀನಲ್ಲ, ಹೋಗ್ತಾನೆ. ರಾವಣನ ತಲೆ ಹತ್ರ ಹೋಗ್ತಾನೆ, ಹೋಗ್ಕೊಡೆ ನೀನು ತಿರುಗಿಸ್ಬಿಡ್ತಾನೆ ಮತ್ತು ವಾಪಸ್ ಬರ್ತಾನೆ. ತಲೆ ತಿರುಗಿದ ಆ ಕಡೆಗೆ ನಾನ್ಯಾಕೆ ಹೋಗ್ಲಿ, ಅವನ ಕಾಲ ಹತ್ರ ಹೋಗ್ಬಿಡೆ. ರಾವಣ ಮೊದಲು ಕೇಳಿದ ಪ್ರಶ್ನೆ ಏನಂದ್ರೆ, ರಾಮ ಕಳಿಸಿದ್ದಾನೆ ನಿಮಗೆ, ಅವನಾಗಿ ಬಂದಿದ್ದು ನನಗೆ ಗೊತ್ತಿಲ್ಲ ಅಂದ್ರೆ ಬರಲ್ಲ ಅಂದ್ರೆ, ರಾಮ ಕಳಿಸಿರೋದ್ರಿಂದ నేను ಬಂದಿದ್ದಾನೆ. ಎರಡನೇದೇನು ಅಂದ್ರೆ, ನಾನು ಸಾಯ್ತಾ ಇದ್ದೀನಿ, ಸೋಲ್ತಾ ಇದ್ದೀನಿ. ಕಾರಣ ಏನು ಗೊತ್ತಾನೆ, ರಾಮ ಗೆಲ್ತಾ ಇದ್ದೀನಿ. ಕಾರಣ ಏನಂದ್ರೆ, ನೀನು ತಮ್ಮ ರಾಮನ ಜೊತೆಗೆ ಇದೆಯಲ್ಲ, ಹಾಗಾಗಿ ರಾಮ ಗೆಲ್ತಾ ಇದ್ದ. ನನ್ನ ತಮ್ಮ ನನ್ನ ಜೊತೆ ಇಲ್ಲ, ಅದಕ್ಕೋಸ್ಕರ ನಾನು ಕೊಡ್ತಾ ಇದ್ದೀನಿ. ನನ್ನ ತಮ್ಮ ವಿಭೀಷಣ ನಿಮ್ಮ ಜೊತೆ ಬಂದ, ನನ್ನೆಲ್ಲ ಸೀಕ್ರೆಟ್ಗಳನ್ನು ಅವನು ಹೇಳಿದ. ಲಂಕೆಯ ಸೀಕ್ರೆಟ್ ಇರ್ಬೋದು, ರಾವಣನ ಸೀಕ್ರೆಟ್, ಅವನ ಒಂದು ಲೋಪ ಏನು, ಅವನ ವೀಕ್ನೆಸ್ ಏನು, ಅದೆಲ್ಲವನ್ನ ನಿಮಗೆ ಹೇಳ್ತಾ ಬಂದ. ಆ ದಿಕ್ಕಿನಲ್ಲಿ ನೀವು ಮುಂದುವರೆದ್ರಿ. ಅವನೇನೇನು ಹೇಳಿಕೊಟ್ಟ ಅದೆಲ್ಲ ನೀವು ಕೇಳಿದ್ರಿ. ಹಾಗಾಗಿ ನನ್ನ ಸೀಕ್ರೆಟ್ ಎಲ್ಲ ಗೊತ್ತಾಗಬೇಕು, ನನ್ನ ವೀಕ್ನೆಸ್ ಗೊತ್ತಾಗಬೇಕು. ಅದಕ್ಕೋಸ್ಕರ ನನ್ನ ತಮ್ಮ ನಿಮ್ಮ ಜೊತೆಗಿರೋದ್ರಿಂದ ನಿಮಗೆ, ನನ್ನ ತಮ್ಮ ನನ್ನ ಜೊತೆಗಿದೆ, ನನ್ನ ಜೊತೆಗಿಂದ ಇದ್ರ ಜೊತೆಗೆ ಇನ್ನೊಂದು ಮಾತು ರಾವಣ ಆ ಜ್ಞಾನಿ, ಬಹಳ ದೊಡ್ಡ ಜ್ಞಾನಿ. ಅವನು ಹೇಳ್ತಾನೆ ಒಂದು ಸಂದೇಶ ಏನು ಅಂದ್ರೆ, ಯಾವುದು ಒಳ್ಳೆ ಕೆಲಸ, ಆ ಒಳ್ಳೆ ಕೆಲಸ ಅಂತ ಯಾವಾಗ ಅನಿಸ್ತದೆ ಯಾರಿಗೂ ಕೇಳಬಾರ್ದು, ಮಾಡಬಾರ್ದು. ಅವ್ರು ನೀವು ಒಳ್ಳೆ ಕೆಲಸಕ್ಕೆ ಚರ್ಚೆ ಮಾಡಬಾರ್ದು. ಕೆಟ್ಟ ಕೆಲಸ ಅಂತ ಗೊತ್ತಾದ ತಕ್ಷಣ ಚರ್ಚೆ ಮಾಡಬೇಕು ಮಾಡಬಾರ್ದು, ಇರೋದೆಲ್ಲ ಕೇಳಬೇಕು. ಕೆಲಸ ಹೀಗೆ ನನ್ನ ಜೀವನದಲ್ಲಿ ಒಂದು ಪಾಠ, ಕೆಟ್ಟ ಕೆಲಸ ಮಾಡ್ತಾ ಹೋದಿಲ್ಲ, ತಕ್ಷಣ ಮಾಡಬೇಕು. ಒಳ್ಳೆ ಕೆಲಸ ಕಾಣಲೇ ಇಲ್ಲ ನನಗೆ. ಹಾಗಾಗಿ ಸಜ್ಜನರು ಏನ್ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾ ಹೋಗ್ತಾರೆ, ನಾವು ಕೆಟ್ಟ ಕೆಲಸ ಮಾಡ್ತೀವಿ. ಹಾಗಾಗಿ ದುರ್ಯೋಧನಿಗೆ ಮತ್ತು ಧರ್ಮರಾಯನಿಗೆ ವ್ಯತ್ಯಾಸ ಅದೇ. ದುರ್ಯೋಧನಿಗೆ ಒಳ್ಳೇದು ಕಾಣುತ್ತೆ ಇಲ್ಲ, ಧರ್ಮರಾಯನಿಗೆ ಕೆಟ್ಟದ್ದು ಕಾಣುತ್ತೆ. ಹೀಗೆ ನೋಡುವ ದೃಶ್ಯವನ್ನು ಬದಲು ಮಾಡುತ್ತೆ. ಹಾಗಾಗಿ ರಾವಣನ ಸಂಹಾರ ಆದಮೇಲೆ ಸ್ವತಃ ರಾಮನೇ ನಿಂತುಕೊಂಡು ವಿಧಿ ಅಂದ್ರೆ ಎಲ್ಲ ಶಾಸ್ತ್ರೋಕ್ತವಾಗಿ, ಅವನ ಬ್ರಾಹ್ಮಣ ಆಗಿದ್ದ, ಅವನೆಲ್ಲ ರೀತಿ ವಿಧಿವಿಧಾನಗಳನ್ನು, ಅಂತ್ಯ ಸಂಸ್ಕಾರವನ್ನು ರಾಮನೇ ನಿಂತುಕೊಂಡು ನೆರವೇರಿಸಬಲ್ಲ. ಶತ್ರು. ಆದರೆ ರಾಮ ಹೇಳಿರೋದೇನು ಅಂದ್ರೆ, ನಾನು ರಾವಣನನ್ನ ಕೊಲ್ಲಿಲ್ಲ, ರಾವಣನ ಒಳಗಡೆ ಇರ್ತಕ್ಕಂಥ ದುಷ್ಟ ಗುಣಗಳನ್ನು ನಾಶ ಮಾಡಿದೆ. ಇದು ರಾಮಾಯಣ. ಹೀಗೆ ರಾಮ ಮತ್ತು ರಾವಣ ನಡುವೆ ಇರುವ ವ್ಯತ್ಯಾಸ. ಮತ್ತು ರಾಮನ ಸಂದೇಶ ಏನು ಕೊನೆಯದು ಅಂದ್ರೆ, ಇದೆಲ್ಲ ಮುಗಿಸಿಕೊಂಡು ವಾಪಸ್ಸು ಅಯೋಧ್ಯೆಗೆ ಬರಬೇಕಾಗುತ್ತೆ. ಅದಕ್ಕೆ ಲಕ್ಷ್ಮಣ ಇಷ್ಟು ಚೆನ್ನಾಗಿದೆ, ಲಂಕೆ ಬಹಳ ಚೆನ್ನಾಗಿದೆ, ಅವನು ಭರತ ಇದ್ದಾನೆ ಅಲ್ಲಿ, ಇಲ್ಲಿ ಅವನ ಆಡಳಿತ ಮುಂದುವರೆದು ನಾವಿಲ್ಲೇ ಇದ್ಬಿಟ್ರೆ ಏನಾಗಿದೆ, ರಾವಣ ಅಂತ ಇಲ್ಲ, ವಿಭೀಷಣನ ಪಟ್ಟಾಕ್ಷ ನಾವೆಲ್ಲ ಅವನು ಕರ್ಕೊಂಡು
ನಮಗೆ ಜನನಿ ಜನ್ಮಭೂಮಿಚ ಸ್ವರ್ಗದಪಿ ಗರಿಯಸಿ ಅಷ್ಟೇ ಗೊತ್ತು. ಅದರ ಹಿಂದುಗಡೆ ಶ್ಲೋಕ ಅನೇಕರಿಗೆ ಗೊತ್ತಿಲ್ಲ ಅಲ್ವಾ. ಅಪಿ ಸ್ವರ್ಣಮಯಿಲಂಗ ನಮೇ ಲಕ್ಷ್ಮಣ ರೋಚತೆ ಜನನಿ ಜನ್ಮಭೂಮಿಚ ಸ್ವರ್ಗದಪಿ ಗರಿಯಸಿ ಅಂದರೆ ಈ ಅಮ್ಮ ಅಂತ ಹೇಳ್ತಾರೆ, ಅಮ್ಮ ಲಕ್ಷ್ಮಣ ಈ ಲಂಕೆ ಬಂಗಾರದಿಂದ ಕಂಗೊಳುತ್ತಾ ಇದ್ರು ಕೂಡ, ಎಲ್ಲ ಸಕಲ ವೈಭವಗಳು ಐಶ್ವರ್ಯಗಳು ಕಣ್ಣಿಗೆ ಕಾಣುತ್ತಾ ಇದ್ರು ಕೂಡ, ಜನನಿ ಅಂದರೆ ಜನ್ಮ ಕೊಟ್ಟಂತ ತಾಯಿ, ಜನ್ಮಭೂಮಿ ವಾಸ ಮಾಡುವಂಥ ಭೂಮಿ, ಇದು ಸ್ವರ್ಗಕ್ಕಿಂತ ಶ್ರೇಷ್ಠವಾದದ್ದು ಅಯೋಧ್ಯೆ ಭಗವಂತ. ಹೀಗೆ ರಾಮ ನಡ್ಕೊಳ್ಳುವಂಥ ರೀತಿಯಾಗಿ ನಮಗೆಲ್ಲರೂ ಬಹಳ ಖುಷಿ. ರಾಮ ಈ ಭೂಮಿಯನ್ನು ಶ್ರದ್ಧೆಯಿಂದ ಮಾತೃಭೂಮಿ ಪೂಜೆ ಮಾಡಿ, ಕೆಲವರು ಅದನ್ನು ಭೋಗ ಭೂಮಿ ಅಂತ ಉಪಯೋಗಿಸ್ತಾರೆ. ಅದಕ್ಕಾಗಿ ನಾವೆಲ್ಲರೂ ನೆನಪು ಮಾಡ್ಕೊಳ್ಬೇಕಾಗಿರೋದು ರಾಮನ ಆದರ್ಶ ಗುಣಗಳು. ಜೀವನದಲ್ಲಿ ಅನೇಕ ಸಾರಿ ಬರ್ತಾ ಇರೋ ಸಂದರ್ಭಗಳು ರಾಮನ ನೆನಪು ಮಾಡ್ಕೊಂಡು ನಾವು ಯಾವ ರೀತಿ ನಡ್ಕೊಂಡು, ಹೇಗೆ ಪುರುಷೋತ್ತಮ, ಹೇಗೆ ರಾಮ ಗುಣಗಳ ಗಣಿ, ಎಲ್ಲವನ್ನ ನೆನಪು ಮಾಡ್ಕೊಳ್ಬೇಕು. ಅದು ನಮಗೆ ಆದರ್ಶ. ಕುಡಿ ಕೈಯೆರಡು ನಿಧಾನಕ್ಕೆ ಮೇಲಕ್ಕೆ ತಗೊಂಡು ಕ್ರಾಸ್ ಮಾಡಿ, ಕ್ರಾಸ್ ಮಾಡಿ, ಕೈ ಮೇಲಕ್ಕೆ ತಗೊಳ್ಳಿ, ಮೇಲಕ್ಕೆ ಕ್ರಾಸ್ ಮಾಡ್ಕೊಳ್ಳಿ, ಮೇಲಕ್ಕೆ ವಾಪಸ್ ಚೇಂಜ್, ನಿಧಾನಕ್ಕೆ वापस चेंज मेलन, वापस चेंज मेलन, वापस काल बिಟ್ಟು ಕೈ ನೀರ, ಹಾಗೆ ಕಾಲ್ ಬೆಂಡ್ ಮಾಡಿ, ಕೈ ಟಚ್ ಮಾಡಿ ಬೆರಳು, ವಾಪಸ್ ಎಕ್ಸೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, exhale, inhale, exhale, inhale, exhale, inhale, exhale, inhale. ಈಗ ಕೆಳಗಡೆ ಹೋಗಿ ವಾಪಸ್ ಬರುವಾಗ ಒಂದು ಕಾಲನ್ನು ಮೇಲೆ ಕರ್ಕೊಂಡು ಬರಬೇಕು. exhale, inhale, 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 relax. ಕೈ ಬಲಗಾಲ ಎಸಬೇಕು, ಬಲಕ್ಕೆ ಟ್ವಿಸ್ಟ್ ಮಾಡಬೇಕು. ಫಸ್ಟು ಬಲಗಾಲ ಬಲಕ್ಕೆ ಮಾಡಿ, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಕಾಲು ಎತ್ತುವುದೇ ದೊಡ್ಡದು ಅಂತ ಅನ್ಕೋಬಾರ್ದು. ಕಾಲು ಸಹಜವಾಗಿದೆ, ಟ್ವಿಸ್ಟ್ ಮಾಡಬೇಕು ಚೆನ್ನಾಗಿ. ನೋಡಿ ಇದು ಮಾಡಿ, ಟ್ವಿಸ್ಟ್ ಮಾಡಿ, ಇಷ್ಟು ಫ್ರೀ ಆಗಿತ್ತಲ್ಲ ಹಾಗೆ ಕಾಲು ಎತ್ತಬೇಕು. ನೋಡಿ ಕಾಲೆತ್ತಿದಾಗ ಈ ಟ್ವಿಸ್ಟಿಂಗ್ ಬರಲೇ ಇಲ್ಲ. ಈಗೆಲ್ಲ ಚೆನ್ನಾಗಿ ಮಾಡಿದ್ವಿ. ಕಾಲೆತ್ತಿದಾಗ ಏನು ಮಾಡಿದ್ವಿ, ಹೀಗೆ ಮಾಡಿದ್ವಿ ಕೆಲವರು. ಅದು ಕಾಲೆತ್ತದೇ ದೊಡ್ಡದು ಅಂತ ಕೇಳಿದೆ. ಅದಕ್ಕೆ ನಿಮಗೆ ಕಾಲೆತ್ತಿದಾಗ ಟ್ವಿಸ್ಟಿಂಗ್ ಹೊರಗೆ ಬರೋದು ನೋಡಿ, ಇದ್ರಿ ಬಿಡ್ಬೇಕು. ಈ ತರ ಮಾಡಿದಂತ ತರುವ ನೋಡೋಣ ಸರಿ ಮಾಡಿ. ಎಕ್ಸೆಲ್, ಇನ್ಹೇಲ್, ಎಕ್ಸೆಲ್, ಇನ್ಹೇಲ್, ಎಕ್ಸೆಲ್, ಇನ್ಹೇಲ್, ಎಕ್ಸೆಲ್, ಇನ್ಹೇಲ್, exhale, inhale, exhale, inhale, exhale, inhale, exhale, inhale, exhale, inhale, exhale, inhale. ಮುಂದುಗಡೆ ಭುಜ ಬಹಳ ಕೆಲಸ ಮಾಡ್ತಾರೆ. ಹಿಂದುಗಡೆ ಭುಜ ಹಾಗೆ, ಕೈ ಹಿಂದೆ, ಹಾಗೆ ಹಿಂದಕ್ಕೆ ವಾಪಸ್, ಇನ್ನೊಮ್ಮೆ ಹಿಂದಕ್ಕೆ ವಾಪಸ್, ಕೈ ಎರಡು ಹೀಗೆ ಸೈಡ್ ಬೆಂಡಿಂಗ್, ವಾಪಸ್, exhale, inhale, exhale, inhale, exhale,
ಓಕೆ, ಸೂರ್ಯ ನಮಸ್ಕಾರ. ಓಂ ಮಿತ್ರಾಯ ನಮಃ. ಓಂ ಮಿತ್ರಾಯ ನಮಃ. ನೇರವಾಗಿ ಕೈಗೆ ನಿಧಾನವಾಗಿ ಟಿ ಶಾಪ್ 5 6 7 8 9 10. ಓಂ ರವಯೇ ನಮಃ. ಎರಡನೇ ಗತಿ ಸ್ಥಿತಿ ಚೆನ್ನಾಗಾಗಬೇಕು. ಎರಡನೇ ಗತಿ ಅಂದ್ರೇನು? ಮಾಡುವ ವೇಗ. ಸೂರ್ಯ ನಮಸ್ಕಾರ ಮಾಡುವ ವೇಗ ಫಾಸ್ಟ್ ಮಾಡಬೇಕಾ, ನಿಧಾನ ಮಾಡಬೇಕಾ, ಇನ್ನೂ ಫಾಸ್ಟ್ ಮಾಡಬೇಕಾ, ಈ ಥರದ್ದೆಲ್ಲ ಬರುತ್ತೆ ಅಲ್ವಾ? ಅದಕ್ಕೆ ಒಂದು ಗತಿ. ಆ ಗತಿ ಯಾವುದು ಅಂದರೆ, ಆ ಗತಿಗೆ ನಮಗೆ ಇನ್ನೊಂದು ಜೋಡಿಸ್ಕೊಡ್ಬೇಕಾಗಿರೋದು ಉಸಿರಾಟ. ಗೊತ್ತಾಯ್ತಲ್ಲ? ಅದೇ ಗತಿ. ಉಸಿರಾಟದ ನಾವು ಮಾಡುವ ಉಸಿರಾಟದ ಗತಿ ಇದೆಯಲ್ಲ, ಅದು ಉಸಿರಾಟದ ಗತಿ ಶರೀರದ ಸ್ಥಿತಿಗೆ ಜೋಡಿಸ್ಬೇಕು. ಇಲ್ಲಿಂದ ಉಸಿರು ತಗೊಂಡು ನೋಡಿ, ಇಲ್ಲಿಂದ ಇನ್ಸಿ ಎಕ್ಸಿ ಈ ತರ ಮಾಡ್ತಾ ಹೋಗ್ಬೇಕು. ಅಂದ್ರೆ ಅದು ನಮ್ಮ ಉಸಿರಾಟದ ಜೊತೆ ಜೋಡಿಸ್ಬೋದು. ಅಂದ್ರೆ ಸುಮಾರು 10 ನಿಮಿಷದಲ್ಲಿ ಇದನ್ನು ಸರಿಯಾಗಿ ಮಾಡಿ 13 ಸೂರ್ಯ ನಮಸ್ಕಾರ ಮಾಡಬೇಕು. ಗೊತ್ತಾಗಲ್ಲ? 10 ನಿಮಿಷದಲ್ಲಿ 13 ಸೂರ್ಯ ನಮಸ್ಕಾರ ಮಾಡ್ಬೋದು. ಈ ಗತಿಯಲ್ಲಿ ಮಾಡಬೇಕು. ತುಂಬಾ ಫಾಸ್ಟ್ ಮಾಡಿದ್ರೆ ಅದು ವ್ಯಾಯಾಮ. ಉಸಿರಾಟದ ಕನೆಕ್ಟ್ ಮಾಡ್ಲಿಕ್ಕಾಗಲ್ಲ. ಉಸಿರಾಟದ ಕನೆಕ್ಟ್ ಮಾಡ್ಲಿಕ್ಕೆ ಏನು ಮಾಡಬೇಕು? ಉಸಿರಾಟದ ಜೊತೆ ಮಾಡ್ತಾ ಹೋಗ್ಬೇಕು. ಇನ್ಹಲೇಷನ್ ಎಕ್ಸಲೇಷನ್ ಜೋಡಿಸಿ. ಹೋಲ್ಡ್ ಮಾಡೋದು ಎಲ್ಲಿ? ಪಾಂಚಿ ಸ್ಥಿತಿಯಲ್ಲಿ ಹೋಲ್ಡ್ ಮಾಡಬೇಕು. ಅಂದ್ರೆ ಹೊಟ್ಟೆ ಒಳಗೆ ತಗೊಳ್ಬೇಕು. ಅದಕ್ಕೆ ಉಡ್ಡಿಯಾನ ಬಂಧ ಅಂತ ಹೇಳ್ತಾರೆ. ಉಡ್ಡಿಯಾನ ಬಂಧ ಅಂದ್ರೆ ಏನು? ಹೊಟ್ಟೆ ಒಳಗೆ ತಗೊಂಡು ನೋಡಿ, ಹೊಟ್ಟೆ ಒಳಗೆ ತಗೊಂಡು ನಿಲ್ಲಿಸುವುದಲ್ಲಿ ಹೋಲ್ಡ್ ಮಾಡೋದು. ಆಮೇಲೆ ಉಸಿರು ತಗೊಂಡು ನಿಲ್ಬಾರ್ದು. ಅಂದ್ರೆ ಉಸಿರು ಬಿಟ್ಟು ಕಟ್ಟಬೇಕು. ಗೊತ್ತಾಯ್ತಲ್ಲ? ಕಾಲ್ನಡುವೆ ಅಂತ ಇಟ್ಕೊಂಡು ಒಂದ್ಸರಿ ಉಡ್ಡಿಯಾನ ಬಂಧ. ವಾಪಸ್ ಮಾಡಿದ್ರ? ಹೇಳೇ ಇಲ್ಲ ಏನ್ ಮಾಡೋದು, ನೀನೇನ್ ಮಾಡ್ತೀನಿ. ಉಡ್ಡಿಯಾನ ಬಂದ ಅಂತ ಹಿಂಗ್ ಮಾಡಿ ಅಂತ ಬಿಟ್ರೆ ಮುಂದೆ ಏನು ಅಂತ ಯಾರಿಗೂ ಗೊತ್ತಾಯಿಲ್ಲ. ಸುಮ್ಮನೆ ಹೋಗಿ ವಾಪಸ್ ಬಂದು ಉಡ್ಡಿಯಾನ ಬಂದ ಮಾಡೋದು ಹೇಳ್ಕೊಟ್ಟಿಲ್ಲ. ಅದಕ್ಕೇನ್ ಮಾಡ್ಬೇಕು ನೋಡಿ, ಇಲ್ಲಿಂದ ಹೀಗೆ ಇಟ್ಕೊಳ್ಬೇಕು. ಇಟ್ಟಿ ಉಸಿರನ್ನ ಬಾಯಿಂದ ಹೊರಗೆ ಹಾಕ್ಬೇಕು. ನೋಡಿ, ಹೊಟ್ಟೆ ಪೂರ್ಣ ಒಳಗೆ ಹೊಟ್ಟೆ ಪೂರ್ಣ ಒಳಗೆ ಹೋಗ್ಬೇಕು. ಒಂದ್ಸರಿ ಮಾಡೋಣ. ಉಸಿರು ತಗೊಳ್ಳಿ, ಬಾಯಿಂದ ಬಿಡಿ, ಒಳಗೆ ಹೋಗ್ಬೇಕು ಹೊಟ್ಟೆ ಪೂರ್ಣ. ಮತ್ತೊಮ್ಮೆ ಉಸಿರು ತಗೊಳ್ಳಿ, ಉಸಿರು ಬಿಡಿ ಮಾಡಿ. ಅಲ್ಲಿ ಇರ್ಬೇಕು, ಸ್ವಲ್ಪ ಹೋಲ್ಡ್ ಮಾಡಬೇಕು. ನಿಮಗೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ನಿಂತ್ಕೋಬೇಕು. ಮತ್ತು ಮುಂದೆ ಪದೇ ಪದೇ ಮಾಡ್ತಾ ಇರಬೇಕು. ಒಂದ್ಸಾರಿ ಉಸಿರು ತಗೋಬೇಕು, ಇಲ್ಬೇಕಾದ್ರೆ ಸ್ವಲ್ಪ ಹಾಗೆ ಇರ್ಬೇಕು. ಆಮೇಲೆ ಉಸಿರು ಹೊರಗೆ ಬಿಡ್ಲಿಕ್ಕೆ ಪ್ರಯತ್ನ. ಯಾಕೆಂದ್ರೆ ಉಸಿರನ್ನ ಹೊರಗೆ ಬಿಟ್ಟು ಕಟ್ತೀವಿ, ಆಮೇಲೆ ಮತ್ತೆ ಉಸಿರು ಬಿಡ್ತೀವಿ. ಮತ್ತೆ ಅಲ್ಲಿ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಒಳಗಡೆ ಹೋಗ್ತಾ ಇದೆ. ಯಾವುದಿದು? ಉಡ್ಡಿಯಾನ ಬಂಧ. ಅಂದ್ರೆ ಬಂಧಗಳದೇ ಒಂದು ಸಿಲೆಬಸ್ ಇದೆ. ಗೊತ್ತಾಯ್ತಲ್ಲ? ಬಂಧಗಳು, ಅದರಲ್ಲಿ ಮೂಲ ಬಂಧ, ಜಾಲಂಧರ ಬಂಧ ಅಂತೆಲ್ಲ ಬರುತ್ತೆ. ಬಂಧಗಳು ಮುದ್ರೆಗಳದೇ ಒಂದು ಸಿಲೆಬಸ್ ಇದೆ ಯೋಗದಲ್ಲಿ. ನಮಗೆ ಅದು ಒಳಗಡೆ ಹೋದ್ರೆ ಅದೆಲ್ಲ ಗೊತ್ತಾಗ್ತಾ ಇರುತ್ತೆ ಅಲ್ವಾ? ನೆಕ್ಸ್ಟ್ ಸಾರಿ ನಾವು
ಪಾದ ಜೋಡಿಸಿ, ಪಾದ ಜೋಡಿಸಿ ಭುಜ ಹಿಂದ ತಳಬೇಕು, ಒಮ್ಮೆ ಮೇಲಕ್ಕೆ ಎದೆ ಪೂರ್ಣ ಹಿಗ್ಗಿಸ್ಬೇಕು, ಭುಜ ಹಿಂದ ತಳಬೇಕು. ಹೊಟ್ಟೆ ಒಳಗೆ, ಹೊಟ್ಟೆ ಪೂರ್ಣ ಒಳಗೆ ತಗೊಂಡು ಹಿಗ್ಸಿ, ಎಳೆಗೆ ಚೆನ್ನಾಗಿ ಟಚ್ ಮಾಡಿ, ಎದೆ ಎತ್ತಿ ಇನ್ನು ಸ್ವಲ್ಪ ಹಿಂದ ಕೆಳಿತಾ ಇದೆ. ಹಾಗೆ ವಾಪಸ್ ಬನ್ನಿ. ಇವತ್ತು ನಾವು ತ್ರಿಕೋನಾಸನ, ಪಾರ್ಶ್ವಕೋನಾಸನ, ಅರ್ಧಚಂದ್ರಾಸನ 3 ಆಸನಗಳ ಅಭ್ಯಾಸ ಮಾಡಬೇಕು. ತ್ರಿಕೋನಾಸನ, ಪಾರ್ಶ್ವಕೋನಾಸನ, ಅರ್ಧಚಂದ್ರ. ಇದು ಒಂದು ಮುಖ, ಒಂದು ಸೈಡ್. ತ್ರಿಕೋನಾಸನ ಎಲ್ಲ ಗೊತ್ತೇ ಇದೆ. ಆ ಕಡೆ ವಿವರಣೆ ಕೊಡ್ತಾ ಹೋಗ್ತೀನಿ, ಮಾಡ್ತಾ ಹೋಗ್ತೇವೆ. ಸಮಸ್ಥಿತಿ, ಇನ್ಹೇಲ್ ಜಂಪ್, ಕೈ ನೇರ ಮಾಡಿ, ಬಲಪಾದದ ಹಿಮ್ಮಡ ಎತ್ಕೊಂಡು ತಿರ್ಸ್ಕೊಳ್ಳಿ ಈ ಕಡೆಗೆ, ಎಡಗಾಲಿ ಹಿಮ್ಮಡ ಹೊರಗಡೆ ಹಾಕಿ. ರೈಟ್ ಹ್ಯಾಂಡ್ ಡೌನ್, ರೈಟ್ ಸೈಡ್ ಬೆಂಡಿಂಗ್, ಹೋಲ್ಡ್ ಯುವರ್ ರೈಟ್ ankle, ಲೆಫ್ಟ್ ಹ್ಯಾಂಡ್ ಅಪ್. ನೀಲಚಂದ್ರ. ಹಾಗೆ ವಾಪಸ್ ಬನ್ನಿ, ಪಾದ ಮುಂದೆ, ಕೈ ಹಾಗೆ ಇರಬೇಕು, ಎಡ ಪಾದ ತಿರುಗಿಸ್ಕೊಳ್ಳಿ ಎಡಕ್ಕೆ. ಹಾಗೆ ಲೆಫ್ಟ್ ಹ್ಯಾಂಡ್ ಡೌನ್, ಎಕ್ಸೇಲ್ ಮಾಡ್ತಾ ಕೆಳಗೆ, ನೀಲಚಂದ್ರ. ಹಾಗೆ ನಿಧಾನ ಮೇಲಕ್ಕೆ, ಪಾದ ಮುಂದಕ್ಕೆ, ಕಾಲಿನ ಅಂತರ ಕಮ್ಮಿ ಮಾಡಿ, ಜಾಂಪ್ ಸ್ಟೆಪ್. ಈ ಕಡೆ ತಿರುಗಿ ಕೂತ್ಕೊಳ್ಳಿ ಕೆಳಗೆ. ಈಗ ತ್ರಿಕೋನಾಸನ ಮಾಡುವಾಗ ಒಂದು ಸಣ್ಣ ಸಣ್ಣ ಸೂಕ್ಷ್ಮ ಸಂಗತಿಯನ್ನು ಗಮನಿಸಬೇಕು. ನೋಡಿ, ಇಲ್ಲಿಂದ ಬಲಪಾದದ ಹಿಮ್ಮಡ ತಿರುಗಿಸ್ಕೋಬೇಕು, ಎಡಗಾಲ ಹಿಮ್ಮಡ ಹೊರಗಡೆ ಹಾಕಿ ಸ್ಥಿತಿ ಹೀಗೆ ನಿಂತ್ಕೋಬೇಕು. ಇಲ್ಲಿ ಈ ಕಡೆ ಬಂದು ಇಲ್ಲಿ ನೋಡಿ, ನೋಡಿ ಆಮೇಲೆ ಬರ್ಕೊಡ್ತೀನಿ. ನೋಡಿ ಹೀಗೆ ಇಲ್ಲಿ ಈ ಕಡೆ ಪಾದ ತಿರುಗಿಸ್ಕೊಳ್ಳಿ, ಏನಾಗುತ್ತೆ ಹೀಗಾಗುತ್ತೆ. ಇದು ಮುಂದೆ ಬಂದ್ಬಿಡು, ಇಲ್ಲಿಯೇ ತ್ರಿಕೋನಾಸನ ಮಾಡಲಿಕ್ಕೆ ಹೋಗುತ್ತೆ. ಇಲ್ಲಿ ಹಾಗೆ ಹೊಡಿತೀವಿ, ಇಲ್ಲಿಂದ ತ್ರಿಕೋನಾಸನ ಆಯ್ತಲ್ಲ. ಹೀಗೆ ಇಲ್ಲಿಂದ ಪಾದ ತಿರುಗಿಸ್ಬಿಟ್ವಿ, ಇಲ್ಲಿಂದ ನಿಧಾನವಾಗಿ ಪಾದ ತಿರುಗಿಸ್ಕೊಂಡು ಇಲ್ಲಿ ಸ್ವಲ್ಪ ಮುಂದೆ ಬಂದ್ಬಿಟ್ಟು ಹಾಗೆ ಕಡೆ. ತುಂಬಾ ಜನ ತಪ್ಪು ಎಲ್ಲರ ಬಣ್ಣ ಇಲ್ಲಿಂದ ತ್ರಿಕೋನಾಸನ. ಇದು ತುಂಬಾ ಜನ 100% ತಪ್ಪು ಇದನ್ನೇ ಮಾಡ್ತಾರೆ. ಇದೇನಾಯ್ತು, ಅವಾಗ ಹೊರಗಡೆ ಇದು ಮುಂದೆ ಬರ್ತದೆ. ಅದಕ್ಕೇನ್ ಮಾಡಬೇಕು, ಕಾಲು ಬೆಂಡ್ ಮಾಡಿಸ್ಬೇಕು. ಬೆಂಡ್ ಮಾಡಿಸಿ ಇಲ್ಲಿಂದ ನೋಡಿ ಹಿಗ್ಗಿಸ್ಬೇಕು. ರೈಟ್ ಸೈಡ್ ತಿರುಗಿದ್ರೆ ರೈಟ್ ಬಟನ್ ಒಳಗಡೆ ಆಯ್ತಲ್ಲ. ಇದು ಮೊದಲನೇ. ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಪಾದ ಈ ಕಡೆ ಇರಿಸ್ತೀವಿ. ನಾವೇನ್ ಮಾಡ್ತೀವಿ, ಕೆಳಗಡೆ ಹೋದಾಗ ಈ ಬೋನ್ ಅಂತಾರೆ ನೋಡಿ, ಈ ಭಾಗ ಅನ್ನಿಸ್ತಾ ಇದೆ. ಇಲ್ಲಿ ನಾ ಏನ್ ಮಾಡ್ತೀನಿ ನೋಡ್ತಾ ಇದ್ದೀನಿ, ಕಾಲ್ ಬೆಂಡ್ ಮಾಡ್ತೀನಿ ನೋಡಿ, ಈ ಕಡೆ ಒಳಗೆ ತಳಿಬೇಕು. ಗೊತ್ತಾಗ್ತಿದ್ಯಾ ನೋಡಿ, ಇದು ತ್ರಿಕೋನಾಸನ ಆಗೋ ತಪ್ಪು. ಹೊರಗಡೆ ಬಿಡೋದು ಹೀಗೆ ನೋಡಿ, ತ್ರಿಕೋನಾಸನ ಮಾಡಿ. ಈಗ ನೋಡ್ತಾ ಇದ್ದೀವಿ, ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ವೇಟ್ ಎಲ್ಲ ಇರೋ ಹಿಂದ್ಗಡೆ ಔಟರ್ ಕೊಡುವ ನೋಡಿ, ಇದು ಹೇಳ್ತಾ ಇದ್ದೀವಿ, ಅದನ್ನ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಗೊತ್ತಾಯ್ತಲ್ಲ. ಇಲ್ಲಿ ತ್ರಿಕೋನಾಸನ ಮಾಡ್ತಾರೆ. ಅವಾಗ ನೋಡಿ ಕಾಲು ಏನ್ ಮಾಡ್ತೀವಿ ನೋಡ್ತಾ ಇದ್ದೀವಿ ನೋಡಿ, ಗೊತ್ತಾಗ್ತದೆಯಾ ನೋಡಿ, ಒಳಗಡೆ ತೊಳೆದಿಲ್ಲ, ತಳ್ಳಿ ಮೇಲೆ ತಗೊಂಡೆ. ಈಗ ನೋಡಿ, ಇದು ನೋಡಿ, ಇದು ಟ್ರ್ಯಾಕ್ ಒಂದೇ ಟ್ರ್ಯಾಕ್ ಆಗ. ಗೊತ್ತಾಗ್ತದೆಯಾ. ಈ ತರ ತ್ರಿಕೋನಾಸನದಲ್ಲಿ ಇರುವ ಸೂಕ್ಷ್ಮ. ಪಾದ ಒತ್ತಬೇಕು, ಆವಾಗ ಡೀಲ ಬಿಟ್ಬಿಟ್ಟಿಬೇಕು. ತ್ರಿಕೋನಾಸನದಲ್ಲಿ ಮೊಣಕಾಲು ಬಿಡುವ ಪ್ರೆಷರ್ ಹಾಕಿ 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 ಇದ್ದಾಳೆ ಮತ್ತೆ ನಿಂತು
ತ್ರಿಕೋನಾಸನವನ್ನು ಮಾಡುವಾಗ ಇಷ್ಟು ಸೂಕ್ಷ್ಮವಾಗಿ ಮಾಡ್ಬೇಕು. ನಾವು ತ್ರಿಕೋನಾಸನ ಹೋಗ್ತೀವಿ, ಹೋಗ್ಲಿಕ್ಕೆ ಆಗಲ್ಲ, ನೆನ್ಪಿಟ್ಕೊಳ್ಳಿ, ಸರಿಯಾಗಿ ಮಾಡಿದ್ರೆ ಕೆಳಗೆ ಹೋಗ್ಲಿಕ್ಕೆ ಆಗಲ್ಲ, ಅದೇ ಟ್ರ್ಯಾಕಲ್ಲಿ ಹೋಗ್ಬೇಕು. ಅಲೈನ್ಮೆಂಟ್, ಪಾದ, ತಲೆ, ಭುಜ ಒಂದೇ ಲೈನಲ್ಲಿ ಹೋಗ್ಬೇಕು ಕೆಳಗಡೆ. ಆವಾಗ ಆ ಬ್ಯಾಗಿಗೆ ಒಂದು ಶಕ್ತಿ ಬರುತ್ತೆ, ಆವಾಗ ಕಾಲಿಗೆ ಒಂದು ಶಕ್ತಿ ಬರುತ್ತೆ, ಆವಾಗ ಭುಜಕ್ಕೆ ಒಂದು ಶಕ್ತಿ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ. ಕೈ ಮೇಲೆ ತಗೊಳ್ಳಿಲ್ಲ ನಾವು. ಯಾಕೆ ತಗೊಳ್ಳಿಲ್ಲ ಅಂದ್ರೆ ಇದೆಲ್ಲ ಸ್ಥಿತಿ ಆದ ನಂತರ ಕೈ ಮೇಲೆ ತಗೊಳ್ಳುದು, ಹೌದಾ ಇಲ್ಲ? ಇದು ಚೆನ್ನಾಗಾಗ್ಬೇಕು, ಈ ಫೌಂಡೇಶನ್ ಎಲ್ಲ ಚೆನ್ನಾಗಾಗ್ಬೇಕು, ಎಲ್ಲ ಸ್ಥಿತಿ ಚೆನ್ನಾಗಾದ್ರೆ ಕೈ ಮೇಲೆ ತಗೊಳ್ಳೋದೇನು ದೊಡ್ಡದಲ್ಲ, ಯಾವ ಬೇಕಾದ್ರೆ ತಗೊಳ್ಬಹುದು. ಅದು ನೇರ ತಗೊಳ್ಬೇಕು. ಕೆಳಗಡೆ ಇರುವ ಕೈ ಮತ್ತು ಮೇಲಿನ ಕೈಗೆ ಒಂದಲಾಗಿ ನಾವು ದಂಡ ಇಟ್ಕೊಂಡು ಲಾಠಿ ದಂಡ ಇಟ್ಕೊಂಡು ಮಾಡ್ತೀವಲ್ಲ ಅಂತ ಕರೆಕ್ಟ್ ಒಂದು ಲೈನ್ ಬರಬೇಕು. ಈಗ ನೆಕ್ಸ್ಟ್ ಪಾರ್ಶ್ವಕೋನಾಸನ ನೋಡಿ, ನೋಡ್ಕೊಂಬಿಡಿ ಸರಿ. ನೋಡಿ, ಸ್ಥಿತಿಯಲ್ಲಿ ಇರ್ತೀವಿ, ಇಲ್ಲೇನು ಜಂಪ್, ನೀರು, ಪಾದ ಮೊದಲು ಮುಂದಕ್ಕೆ ತಿರ್ಸ್ಕೋಬೇಕು, ಆಮೇಲೆ ಹೀಗೆ ಟಾಸ್, ಇಲ್ಲಿ ಹಿಮ್ಮಡ ಹೊರಗೆ. ಪಾರ್ಶ್ವಕೋನಾಸನ ನಿಧಾನ ಕಾಲು ಬೆಂಡ್ ಮಾಡಿ ಮೊದಲು ವೀರಭದ್ರಾಸನ ಪ್ರಕಾರದ್ದು ಹೋಗ್ಬೇಕು. ಇಲ್ಲಿ ಆಯ್ತಲ್ಲ, ಇಲ್ಲಿ ಇಟ್ಕೊಂಡು ನೋಡಿ ನಿಧಾನ ಟರ್ನ್ ಪ್ರೆಸ್ ಮಾಡಿ ಗೊತ್ತಾಗಲ್ಲ, ಹೇಗಿರುತ್ತಲ್ಲ ಇಲ್ಲಿ ನಿಧಾನ ಟರ್ನ್ ನೋಡಿ, ಇಲ್ಲಿಂದ ಎತ್ತಬೇಕು ಈ ಭಾಗ. ಇದು ನಮಗೆ ಸೇಫ್ ಮಾಡೋದು, ಹಾಗೆ ಹೋಗ್ಬೇಕು ಕೆಳಗೆ, ಪ್ರೆಸ್ ಮಾಡಬೇಕು. ಇದನ್ನು ಮೇಂಟೈನ್ ಮಾಡ್ಕೊಂಡು ನಿಧಾನ ಕೈ ಕೆಳಗೆ, ಭುಜ ಹಿಂದಕ್ಕೆ ತಡಬೇಕು, ತಡ್ತಾ ಇರ್ಬೇಕು. ಇಲ್ಲ ಅಂದ್ರೆ ಕಾಲಿಟ್ಕೊಳ್ಬೋದು, ಈ ಕಾಲಿಟ್ಕೊಂಡೇ ಮಾಡೋಣ, ಆಮೇಲೆ ಅದನ್ನ ಅಭ್ಯಾಸ ಮಾಡಿ. ನೋಡಿ, ಈಗ ಹೊಟ್ಟೆ ಒಳಗೆ ತಗೋಬೇಕು, ಎತ್ತಬೇಕು, ಮಾಡೋಣ. ಸೊಂಟದ ಮೇಲೆ ಕೈ, ಪಾದ ಜೋಡಿಸಿ ಜೋಡಿಸಿ ಅಂತಲ್ಲಿ ಜೋಡಿಸಿ, ಜಂಪ್ ಮಾಡಿ, ಪಾದ ಜೋಡಿಸಿ ಸಮಸ್ಥಿತಿ, ಇನ್ಹೇಲ್ ಜಾಂಪ್, ಹಾಗೆ ನೇರ ಕೈ ನೇರ ಮಾಡಿ. ಈಗ ನಿಮ್ಮ ಬಲಪಾದ ಬಲಕ್ಕೆ ತಿರ್ಸ್ಕೊಳ್ಳಿ, ಎಡಪಾದ ಹಿಮ್ಮಡ ಹೊರಗಡೆ ತಿರ್ಸ್ಕೊಳ್ಳಿ. ಹಾಗೆ ಬಲಗಾಲ ಬೆಂಡ್ ಮಾಡ್ತಾ ಕೆಳಕ್ಕೆ, ಎಲ್ಬೋ ಸಪೋರ್ಟ್ ಕೊಡಿ, ಸಪೋರ್ಟ್ ಕೊಡಿ. ಹಾಗೆ ಟರ್ನ್ ಮಾಡಿ, ಹೊಟ್ಟೆ ಒಳಗೆ ಎದೆ ಹಿಗ್ಸ್ಬೇಕು. ಲಿಫ್ಟ್ ದ ಚೆಸ್ಟ್, ಪ್ರೆಸ್ ದ ಎಲ್ಬೋ, ಟರ್ನ್ ದ ಬಾಡಿ, ಲಿಫ್ಟ್ ಮಾಡಬೇಕು. ಭುಜ ಹಿಂದಕ್ಕೆ ತಳ್ಳಿ, ಪಾದ ಹೋಗ್ಬೇಕು, ಹೊಟ್ಟೆ ಒಳಗಡೆ ತಗೊಳ್ಳಿ, ಕೈ ಪ್ರೆಸ್ ಮಾಡಿ ಲಿಫ್ಟ್ ಮಾಡಬೇಕು. ನೋಡಿ, ರೈಟ್ ಹಿಪ್ ಇಂದ ರೈಟ್ ಶೋಲ್ಡರ್ ವರೆಗಿರುವ ಲೆಂತ್ ಇದೆಯಲ್ಲ, ಅದು ಕಡಿಮೆ ಆಗ್ತದೆ. ಆ ಲೆಂತ್ ಅನ್ನ ಸ್ವಲ್ಪ ಹಿಗ್ಸ್ಬೇಕು. ಕೈ ಸೊಂಟದ ಮೇಲೆ ಇಟ್ಕೊಂಡು ನಿಧಾನ ಟರ್ನ್ ಮಾಡಿ, ಭುಜ ಹಿಂದಕ್ಕೆ ತಳ್ಳಿ, ತಿರುಗಿ. ಈಗ ಹಾಗೆ ಕೈ ಕಡೆ, ರೈಟ್ ಹ್ಯಾಂಡ್ ಡೌನ್, ಹೋಲ್ಡ್ ಯುವರ್ ರೈಟ್ ಆಂಕಲ್, ಹೋಲ್ಡ್ ಯುವರ್ ರೈಟ್ ಆಂಕಲ್, ಲೆಫ್ಟ್ ಶೋಲ್ಡರ್ ಬ್ಯಾಕ್, ಎಡಭುಜ ಹಿಂದಕ್ಕೆ ತಳ್ಳಿ, ಹೆಡ್ ಬ್ಯಾಕ್, ತಲೆ ಹಿಂದಕ್ಕೆ. ಲಿಫ್ಟ್ ದ ಚೆಸ್ಟ್, ಪ್ರೆಸ್ ದ ಲೆಫ್ಟ್ ಫುಟ್, ಒತ್ತಿ ಚೆನ್ನಾಗಿ. ಪ್ರೆಸ್ ದ ರೈಟ್ ಇನ್ನರ್ ಆಂಕಲ್, ಪ್ರೆಸ್ ಮಾಡಿ, ಹೊಟ್ಟೆ ನಿಧಾನ ಒಳಗೆ. ಒಮ್ಮೆ ಕೆಳಗೆ ನೋಡಿ, ಈಗ ಮೇಲ್ ನೋಡಿ, ಮೇಲ್ ನೋಡಿ, ಭುಜ ಹಿಂದಕ್ಕೆ, ಹೊಟ್ಟೆ ನಿಧಾನ ಮಾಡಕ್ಕೆ ತಗೊಳ್ಳಿ. ಸ್ವಲ್ಪ ಭುಜ ಹಿಂದಕ್ಕೆ, ಪುಷ್ ದ ರೈಟ್ ಬಟನ್, ರೈಟ್ ಬಟನ್ ಪುಷ್ ಮಾಡಿ, ಬನ್ನಿ ನಿಧಾನಕ್ಕೆ ವಾಪಸ್. ಪಾದ ಮುಂದೆ ತಿರ್ಸ್ಕೊಳ್ಳಿ. ಎಡ ಆಸನದಲ್ಲಿ ಅಧ್ಯಯನ ನಡಿಬೇಕು, ಒಂದೊಂದು ಆಸನದಲ್ಲಿ ರಿಸರ್ಚ್ ನಡಿಬೇಕು, ಗೊತ್ತಾಯ್ತಲ್ಲ? ಆಗ ಆಸನ ನಮ್ಮದಾಗಿಸ್ಕೊಳ್ಬಹುದು. ನಮ್ಗೆ ಯಾವ್ದು ಬೇಕು ಅಂತ ಅಂದ್ಕೊಂಡಾಗ ನಾವು ಪಡ್ಕೊಳ್ತೀಯವ, ಹೌದಾ? ಯಾವುದೋ ಒಂದು ಆಕರ್ಷಣೆ ಇದೆ, ಗುಲಾಬಿ ಹೂ ಹೊರಡ್ತಾ ಇದೆ, ಆ ಗುಲಾಬಿ ಹೂ ನಮ್ಗೆ ಬೇಕು ಅಂತ ಅನ್ಸುತ್ತೆ, ಹೌದಾ? ಗುಲಾಬಿ ಹೂ ಏನ್ ಮಾಡ್ತೀವಿ ನಾವು? ತಗೊಳ್ತೀವಿ. ಏನಾದ್ರು ಪ್ರಯತ್ನ ಮಾಡಿ ಗುಲಾಬಿ ತೆಗೆದುಕೊಳ್ಬೋದು. ಅದೇ ಗುಲಾಬಿ ಹೂ ಕೆಳಗಡೆಗೆ ಮುಳ್ಳಿರುತ್ತೆ, ನೆನಪಿಟ್ಟು ಆ ಮುಳ್ಳು ದಾಟಿ ಸ್ವಲ್ಪ ನಾವು ಆ ಗುಲಾಬಿ ಹೂ ಎತ್ಕೊಳ್ಳಿ ಸ್ವಲ್ಪ ಇದು ಮಾಡಿದ್ವಿ ಅಂದ್ರೆ ಆ ಮುಳ್ಳು ಕೈ ಕಾಗುತ್ತೆ,
ಮುಳ್ಳು ಕೈ ಹಾಕೊಂಡು ನೋವು ಮಾಡ್ಕೊಂಡಾದ್ರೂ ಕೂಡ ಗುಲಾಬಿ ಹೂ ಮುಡಿಗೇರಿಸ್ಕೊಳ್ಳಿ, ಯಾಕೆಂದ್ರೆ ಬೇಕು ಅಂತ. ಹಾಗೆ ನಮ್ಗೆ ಯಾವ್ದು ಬೇಕು ಅದು ಕಷ್ಟಪಟ್ಟು ಅದನ್ನು ನಮ್ಮದಾಗಿಸ್ಕೊಳ್ಬೇಕು. ಎರಡು ಆಸನ ಮಾಡಿದ್ವಿ. ಯಾವುದು? ತ್ರಿಕೋನಾಸನ, ಇನ್ನೊಂದು ಪಾರ್ಶ್ವಕೋನಾಸನ. ತ್ರಿಕೋನಾಸನದ ಲಾಭ ನಮಗೆ ಗೊತ್ತು, ಸರಿಪಡಿಸಿದೆ ನಾನು. ಕಾಲಿನ ವಕ್ರತೆಯನ್ನ, ಬೆನ್ನುಮೂಳೆಯ ಸ್ಥಿತಿಯನ್ನ, ಇದನ್ನ ಸರಿ ಮಾಡುವ ಕತ್ತಿನ ಉಳುಕನ್ನ ದೂರ ಮಾಡುವಂತ ಆಸನ ತ್ರಿಕೋನಾಸನ. ಪಾರ್ಶ್ವಕೋನಾಸನಕ್ಕೂ ನಾನು ಹೇಳಿದ್ದೀನಿ, ಸಂಧಿವಾತ, ಜಾಯಿಂಟ್ ಪೇನ್, ಜಾಯಿಂಟ್ ತೊಂದರೆಗಳು, ಸಂಧಿವಾತಗಳು ಬರುತ್ತವೆ, ಜಾಯಿಂಟ್ ಪೇನ್, ಇದನ್ನು ದೂರ ಮಾಡುವುದು. ವಿಶೇಷವಾಗಿ ಮೊಣಕಾಲಿನಲ್ಲಿ ಬರುವ ಸಮಸ್ಯೆಗಳು, ಕೆಲವು ಸರಿ ಮುಂದುಗಡೆ ಬರುತ್ತೆ, ಕೆಲವು ಸರಿ ಸೈಡ್ ಪೇನ್ ಬರುತ್ತೆ, ಕೆಲವೆಡೆ ಹಿಂದುಗಡೆ ಬರುತ್ತೆ, ಕಾಫ್ ಮಸಲ್ಸ್ ಬರುತ್ತೆ. ಸೊ ಈ ಥರದೆಲ್ಲ ತೊಂದರೆಗಳನ್ನು ದೂರ ಮಾಡುವಂಥದ್ದು ಪಾರ್ಶ್ವಕೋನಾಸನದಲ್ಲಿ. ಈ ಎರಡೂ ಆಸನವೂ ಕೂಡ ಮುಕ್ತಾಯ ಆಗುವುದು ಕೈ ಮೇಲಕ್ಕೆ ತಗೊಂಡ. ಪಾರ್ಶ್ವಕೋನಾಸನದಲ್ಲಿ ಕೈ ಎಲ್ಲಿ ಬರಬೇಕು? ಕಿವಿಯ ನೇರಕ್ಕೆ ಬರಬೇಕು. ತ್ರಿಕೋನಾಸನದಲ್ಲಿ ಕೈ ನೇರ, ಯಾಕೆಂದ್ರೆ ಕಾಲು ನೇರ ಇದ್ದಾಗ ಕೈಯು ನೇರ, ನೆನಪಿಟ್ಟು. ಹೌದಾ? ಕಾಲು ಬೆಂಡ್ ಮಾಡುವಾಗ ಎಲ್ಲಿ ಬರುತ್ತೆ? ಕೈ ಕಿವಿಯ ನೇರಕ್ಕೆ ಬರುತ್ತೆ. ಉದಾಹರಣೆಗೆ ಪಾರ್ಶ್ವಕೋನಾಸನ ಹೇಗೆ? ಕಿವಿಯ ನೇರಕ್ಕೆ ಬರುತ್ತೆ. ಅಲ್ಲಿ ಯಾಕೆ? ಅಲ್ಲಿ ಕಾಲು ಬೆಂಡ್ ಮಾಡಿರ್ಬಾರ್ದು, ಅದಕ್ಕೋಸ್ಕರ. ತ್ರಿಕೋನಾಸನದಲ್ಲಿ ಕೈ ಕಾಲು ನೇರ ಇದೆ, ಕೈ ನೇರ ಮಾಡಬೇಕು, ಸ್ಟ್ರೈಟ್, ಎರಡು ಕೈ. ಪರಿವೃತ ತ್ರಿಕೋನಾಸನದಲ್ಲೂ ಕೂಡ ಕೈ ನೇರನೇ ಇದೆ, ಯಾಕೆಂದ್ರೆ ಪರಿವೃತ ತ್ರಿಕೋನಾಸನ ಅದು ಎರಡು ಕಾಲು ನೇರ ಇರುತ್ತದೆ. ಆಮೇಲೆ ಪಾರ್ಶ್ವಕೋನಾಸನದಲ್ಲಿ ಕೈ ಬೆಂಡ್ ಮಾಡಿ, ಪರಿವೃತ ಪಾರ್ಶ್ವಕೋನಾಸನದಲ್ಲೂ ಕೂಡ ಆವಾಗ ಏನಾಗುತ್ತೆ? ಕೈ ಮತ್ತೆ ಕಿವಿಯ ನೇರಕ್ಕೆ, ಯಾಕಂದ್ರೆ ಕಾಲು ಬೆಂಡ್ ಮಾಡಿ. ಗೊತ್ತಾಯ್ತಲ್ಲ? ಇದು ನೆನಪಿಟ್ಕೋಬೇಕು, ಸಣ್ಣ ಸಣ್ಣ ಸಂಗತಿಗಳು. ನಾವು ಅನೇಕ ಮಾಡ್ತಾ ಇರ್ತೀವಿ. ಪಾರ್ಶ್ವಕೋನಾಸನದಲ್ಲೂ ಕೂಡ ತ್ರಿಕೋನಾಸನದಲ್ಲಿ ಕೈ ಎತ್ತಾ ಇರ್ತಾರೆ ಕೆಲವರು. ಕಾಲು ಬೆಂಡ್ ಮಾಡಿದಾಗ ಕೈ ನೇರ ಕಿವಿ ಹತ್ರ ಹೋಗುತ್ತೆ. ಇದು ಎರಡು ಆಸನಗಳು. ಮುಂದೆ ಬರುವಂಥದ್ದು ಅರ್ಧಚಂದ್ರಾಸನ. ಪಾರ್ಶ್ವಕೋನಾಸನದಿಂದ ನಾವು ಅರ್ಧಚಂದ್ರಾಸನ ಹೋಗ್ತೀವಿ. ವೀರಭದ್ರಾಸನ ಪ್ರಕಾರ 1 ನಾವು ನಿನ್ನೆ ಏನ್ ಮಾಡಿದ್ವಿ? ವೀರಭದ್ರಾಸನ ಪ್ರಕಾರ 1 ಪ್ರಕಾರ 3 ಹೋದ್ವಿ. ಹೌದೇ? ಇವತ್ತು ಪಾರ್ಶ್ವಕೋನಾಸನದಿಂದ ಯಾವ ಅರ್ಧಚಂದ್ರಾಸನ ನೋಡಿ. ಮುಂಚೆ ಪಾರ್ಶ್ವಕೋನಾಸನದ ಮೊದಲನೇ ಸ್ಥಿತಿ ಹೇಗೆ ಇಟ್ಕೊಂಡು ಇಲ್ಲಿಂದ ಕೈ ಅಲ್ಲಿ ತಗೊಂಡು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಗೊತ್ತಾಯ್ತಲ್ಲ? ಇಲ್ಲಿಂದ ಏನ್ ಮಾಡ್ಬೇಕು? ಕೈ ಅಲ್ಲಿ ತಗೊಂಡು ಇಲ್ಲಿಂದ ದೂರ ಅಲ್ಲಿ. ಅದು ಯಾಕೆ ಲೆಂತ್ ಅಂತ ಆಮೇಲೆ ಹೇಳ್ತೀನಿ. ಇಲ್ಲಿಂದ ಅಲ್ಲಿ ತಗೊಂಡು ಹೋಗ್ಬೇಕು. ಆದ್ರೆ ಇಲ್ಲಿಂದ ಅಲ್ಲಿ ತಗೊಂಡು ಹೋದಾಗ ಕಾಲು ಅಲ್ಲಿಂದ ಎದ್ದು ಕಷ್ಟ ಆಗುತ್ತೆ. ಹೌದಾಯ್ತು? ಮತ್ತೆ ಇಲ್ಲಿಂದ ಕೈ ಇಲ್ಲಿ ತಗೊಂಡು ಹೋಗೋದು ಕಷ್ಟ. ಅದಕ್ಕೇನ್ ಮಾಡ್ಬೇಕೀಗ? ಈ ಕಾಲು ಹತ್ರ ತಗೋಬೇಕಾ? ಈಗ ನೋಡಿ, ನಿಧಾನ ಹತ್ರ ತಗೊಂಡು ನೋಡಿ, ಹತ್ರ ತಗೊಂಡು ನೇರ ಎತ್ತಬೇಕು. ಇದೂ ಕೂಡ ಸೊಂಟದ ಮೇಲೆ ಇರಬೇಕು. ಕೈ ಫಿಕ್ಸ್, ಪಾದ ಒಂದು ಚೆನ್ನಾಗಿ ಟಚ್ ಮಾಡಬೇಕು. ಮತ್ತೆ ವಾಪಸ್, ಮತ್ತೆ ಈ ಕಡೆ ಮಾಡಿ. ಸರಿ ಮಾಡಿ. ಏನು ಅಂದ್ರೆ ಅದರ ಮೇಲೆ ಭಾರ ಹಾಕಬಾರ್ದು. ಯಾವ್ದ್ರ ಮೇಲೆ? ಕೈ ಮೇಲೆ. ನೋಡಿ, ಇಲ್ಲಿಂದ ಹೀಗಿದೆ, ಇಲ್ಲಿಂದ ಜಸ್ಟ್ ಸಪೋರ್ಟ್ ಮಾಡಿ. ನೋಡಿ, ಪಾದವನ್ನು ಜಸ್ಟ್ ಸಪೋರ್ಟ್. ಇದ್ರ ಮೇಲೆ ಭಾರ ಇದೆ, ಜಸ್ಟ್ ಸಪೋರ್ಟ್ ತಗೊಂಡು ನೋಡಿ, ಪಾದ ಒತ್ತಿ ಕಾಲಿಲ್ಲ. ಮುಂದೆ ಟೈಟ್ ಮಾಡ್ಬೇಕು ಕೆಳಗೆ. ಜಸ್ಟ್ ಸಪೋರ್ಟ್ ನಮಗೆ. ಆದ್ರೆ ಕೈ ಇಟ್ಟಿಗೆ ಯಾಕೆಂದ್ರೆ ಲಿಫ್ಟ್ ಮಾಡ್ಲಿಕ್ಕೆ ಅಂತ. ಕೆಳಗಡೆ ಮೇಲೆ ಹತ್ತು ಹೋಗಿ ಯಾರಾದ್ರೂ ನಮ್ಗೇನಾದ್ರು ಬೇಕಾಗುತ್ತೆ ಅಲ್ವಾ? ಏನಾದ್ರು ಕೈ ಹೀಗಿಟ್ಟು ಸ್ಟೆಪ್, ಅದ್ರಲ್ಲಿ ಯಾರಾದ್ರೂ ಒಬ್ರು ಸಿಕ್ಕಿದ್ರೆ ಸಾಕು, ಅವ್ರ ಮೇಲೆ ಮೇಲೆ ನಾವು ಕೆಳಗೆ ಆಮೇಲೆ ಬರಬೇಕು. ಒಟ್ಟು ಹೋಗೋದು ಬಸ್ ಹತ್ತುವಾಗಲೂ ಕೂಡ ಕೆಳಗನ್ನು ಹೀಗೆ ಮಾಡಿ ಮುಂದತ್ತು. ಅವ ಹಿಂದಿರ್ತಾನೆ, ನಾವು ಮುಂದೆ. ಇಲ್ಲ ಸುಮ್ಮನೆ ನಿಂತ್ಕೊಂಡು ಸಾಕು, ಅವರೇ ಎತ್ಕೊಂಡು ಹೋಗ್ತಾರೆ ಬಸ್. ಅಷ್ಟು ರಶ್ ಇದೆ ಅಲ್ವಾ? ಏನ್ ಮಾಡೋದು ಈಗ?
ಹಾಗೆಯೇ ಕಾಲು ಬೆಂಡ್. ಹಾಗೆ ಮುಂದಕ್ಕೆ ಕೈ ತಗೊಂಡು ಉತ್ಥಾನಾಸನದ ಮೊದಲನೆಯ ಸ್ಥಿತಿಗೆ ಹೋಗ್ಬೇಕು. ಮುಂಚಿನ ಸ್ಥಿತಿ ಹೋಗಿ ಬೆನ್ನು ಹಳ್ಳ ಮಾಡಿ ಸ್ವಲ್ಪ ಮುಂದಕ್ಕೆ ಹಾಗೆ ಹಿಡಿಸ್ಬೇಕು. ಕೈ ನೇರ ಮಾಡಿ ಪುಷ್ಟಪಟ ಬೆನ್ನು ಹಳ್ಳ ಮಾಡಿ ತಡ್ತಾ ಇರಬೇಕು. ಹೊಟ್ಟೆ ಪೂರ್ಣ ಒಳ ಹೋಗಿ ಸ್ವಲ್ಪ ಬೆನ್ನು ಹಳ್ಳ ಮಾಡಿ ಇಕ್ಸಿ ಇದೇ ಕೈ ಬೆರಳನ್ನ ಪ್ರೆಸ್ ಮಾಡಿ ಬೆನ್ನು ಹಳ್ಳ ಮಾಡಬೇಕು. ಸ್ಟ್ರೈಟ್ ಮಾಡಿ ಕಾಲು ನೇರ ಮಾಡಿ ತಲೆ ಎತ್ತಿ ಮುಂದೆ ನೋಡಿ ಹಿಗ್ಸಿ ಹಿಂದಕ್ಕೆ ಹೋಗಬೇಕು. ಕೈಗಳು ಪ್ರೆಸ್ ಮಾಡಿ ಹಾಗೆ ಪುಷ್ಟಪಟ ಹಿಗ್ಸಿ ಕಾಲು ಬೆಂಡ್ ಮಾಡಿ ನಿಧಾನಕ್ಕೆ ವಾಪಸ್ ಬನ್ನಿ. ರಿಲ್ಯಾಕ್ಸ್. ನಿಂತ್ಕೊಂಡೇ ಇರಿ. ಕೈ ಹೀಗೆ ಇಟ್ಕೊಳ್ಳಿ. ಹೀಗೆ ಇಟ್ಕೊಳ್ಳಿ. ಇಟ್ಕೊಂಡ್ರಾ? ಹೀಗೆ ಮಾಡಿದ್ರ ಈ ಕೈ ಮಾಡಿ ಹೀಗೆ ಮಾಡಿ ಇದ್ರಾ? ಯಾಕೆ ಇದನ್ನು ತೋರಿಸಿದ್ರು ಅಂತ ಎಕ್ಸಿಲೇಟರ್ ಕೊಡ್ತೀವಲ್ಲ ಗಾಡಿ ಎಕ್ಸಿಲೇಟರ್ ಕೊಟ್ಟಾಗ ಏನಾಗುತ್ತೆ? ಮುಂದೆ ಹೋಗುತ್ತೆ ಗಾಡಿ. ಇಲ್ಲಿ ಒಂದು ಸಣ್ಣ ಸ್ಮಾಲ್ ಎಕ್ಸಿಲೇಟರ್ ಕೊಟ್ಟ ಹಾಗೆ ಮಾಡಬೇಕು. ಎಲ್ಲಿ ಅದು ಅಂತ ಗೊತ್ತಿರಬೇಕು. ಗೊತ್ತಾಯ್ತಲ್ಲ? ಈ ಭಾಗ ಇದು ಮೇಲೆ ಹೋಗ್ಬೇಕು. ಈಗ ನಾವೇನ್ ಮಾಡಿದ್ವಲ್ಲ ಹೀಗೇ ಮಾಡಿದ್ವಲ್ಲ ಆ ತರ ಹಿಪ್ಪನ್ನ ಪುಷ್ ಮಾಡಿ ಬಟಕ್ಕನ್ನ ಸೋಲಿ ಮೇಲೆ ಪುಷ್ ಮಾಡಬೇಕು. ಹೀಗೆ ಮಾಡಿದ್ರೆ ಆವಾಗ ಇದು ಬೆನ್ನುಗಳು ಹೀಗೆ ನೋಡ್ಕೊಳ್ಳಿ. ಹೀಗಿದೆ. ಇಲ್ಲಿಂದ ನಿಧಾನ ಹೋಗ್ತೀವಿ. ಇಲ್ಲಿಂದ ಇಲ್ಲಿ ಕೈ ಇಡ್ತೀವಿ. ಇಲ್ಲಿ ನೋಡಿ ಬೆನ್ನಿಗೆ ಕೈ ಇಟ್ಟಾಗ ಸುಮ್ಮನೆ ಸೀದಾ ಇಟ್ಟಾಗ ಏನಾಗಿದೆ ಬೆನ್ನು ಅಲ್ಲಿ ನೋಡಿ. ಈ ಭಾಗ ಏನಾಗಿದೆ? ಗೂನಾಗಿದೆ ನೋಡಿ. ಹೀಗೆ ನೋಡ್ತಾ ಇದೆ. ಇಲ್ಲಿ ಹಾಗೆಯೇ ಪ್ರೆಸ್ ಮಾಡಬೇಕು. ಮತ್ತು ವೇಟ್ ಏನ್ ಮಾಡಬೇಕು? ಮುಂದೆ ತಗೋಬಾರ್ದು. ವೇಟ್ ಏನ್ ಮಾಡಬೇಕು? ಹಿಂದಕ್ಕೆ ತಗೋಬೇಕು. ಕೈ ಈಗ ನೋಡ್ತಾ ಇದೆ ಆ ಭಾಗ. ನಾ ಏನ್ ಮಾಡ್ತೀನಿ ನೋಡಿ. ಈಗ ಹೊಟ್ಟೆ ಒಳಗೆ ತಗೊಳ್ತೀನಿ ನೋಡಿ. ಇಲ್ಲಿಂದ ಹೊಟ್ಟೆ ಒಳಗೆ ತಗೊಂಡ ಕಟ್ಟಿಗೆ ಅದು ಮೇಲೆ ಹೋಗಲ್ಲ. ನಾವೇನ್ ಮಾಡಬೇಕು? ನಿಧಾನ ಮಾಡಬೇಕು. ಅಲ್ಲಿ ಮೈಂಡ್ ಅಪ್ಲೈ ಮಾಡಬೇಕು. ಗೊತ್ತಾಗ್ತಿದೆಯಾ? ಈ ಭಾಗ ಮೇಲ್ ತಳ್ತಾ ಇದೆ. ಅದ್ರ ಪರಿಣಾಮ ನೋಡಿ. ಈ ಭಾಗ ಅವಾಗ ಎಕ್ಸೈಟ್ ಕೊಟ್ಟಾಗ ಕೈ ಮಾಡಿದಾರೆ ಅದನ್ನ ಇದನ್ನು ತಡೆದು ನೋಡಿ. ಪೂರ್ಣ ಹಿಗ್ಗಿಸ್ಬೇಕು. ಈ ಭಾಗ ಚೆನ್ನಾಗಿ ಹಿಗ್ಸ್ಬೇಕು. ನೋಡಿ ಇದನ್ನು ಚೆನ್ನಾಗಿ ಹಿಗ್ಸ್ಬೇಕು. ಈ ಭಾಗ ಇದೆಯಲ್ಲ ಚೆನ್ನಾಗಿ ಹಳ್ಳ ಮಾಡಬೇಕು. ಆಮೇಲೆ ಕೈ ಗೊತ್ತಾಗ್ತಿದೆಯಾ? ಇಷ್ಟು ಪರ್ಫೆಕ್ಷನ್ ಕರೆಕ್ಟಾಗಿ ಮಾಡಬೇಕು. ಒಂದು ತಂಬಿಗೆ ನೀರು ಹಾಕಿದ್ರೆ ಅಲ್ಲಿಂದ ಸೀದಾ ತಲೆಗೆ ಬರಬೇಕು. ಎಲ್ಲೋ ಆ ಕಡೆ ಈ ಕಡೆ ಹೋಗೋಂಗಿಲ್ಲ. ಅದಕ್ಕೆ ಬೆನ್ನು ಹಳ್ಳ ಅಂದ್ರೆ ಕಾಲುವೆ ಹಳ್ಳ. ಗೊತ್ತಾಯ್ತಲ್ಲ? ಹೀಗೆ ಮಾಡ್ಬೇಕು. ಹೀಗಿದೆಯಲ್ಲ ಆ ಬೆನ್ನು ಅದನ್ನ ಕೂದಿ ಹೀಗಿಸ್ಬೇಕು. ಹೀಗಿರುತ್ತೆ ಬೆನ್ನು, ಅದನ್ನು ಹೀಗೆ. ಬಾಳೆ ಎಲೆ ನೋಡಿದ್ರೆ ಬಾಳೆ ಎಲೆ ಅದು ಮಧ್ಯದಲ್ಲಿದೆ. ಹೇಗೆ ಬೆನ್ನು ಮುಳಿಯೋದು ಸೇಮ್ ಬಾಳೆ ಎಲೆ ಹೀಗಿರ್ತದೆ. ನೋಡಿದ್ರಲ್ಲ ಬಾಳೆ ಎಲೆ ಹೀಗೆ ನೋಡಿದ್ರೆ ಎಂದೂ ಇಲ್ಲ. ಬಾಳೆ ಎಲೆ ಹೀಗೆ ಇರುತ್ತೆ. ಅದು ಯಾವಾಗ ಅಲರ್ಟ್ ಇರುತ್ತೆ. ಬಾಳೆ ಎಲೆ ಕಡಿದ್ರೆ ಮಾತ್ರ ಹೀಗಾಗುತ್ತೆ, ಇಲ್ಲಾಂದ್ರೆ ಹೀಗೇ ಇರುತ್ತೆ. ಆ ಥರ ಬೆನ್ನು ಮುಳಿಯೋದು ಹಿಗ್ಸ್ಬೇಕು ಮಾಡಿ. ಒಳ ನಿಂತಿದೆಯಲ್ಲ ಪ್ಯಾರಲ್ ಆಗಿ ಇಟ್ಕೊಳ್ಳಿ, ಕರೆಕ್ಟಾಗಿ ಇಟ್ಕೊಳ್ಳಿ. ಇದು ಮಾಡೋದು ಸ್ವಲ್ಪ ಹೊರಗಾಗಿ ಈ ಸೊಂಟದ ಮೇಲೆ ನಿಧಾನ ಬೆಂಡ್ ಮಾಡಿ ಹೋಗಿ. ಕಡೆ ಬೆಂಡ್ ಮಾಡಿ ಹೋಗಿ. ಹಾಗೆ ಮುಂದೆ ನೋಡ್ತಾ ಇರ್ತದೆ. ಮುಂದೆ ನೋಡಿ. ಶೋಲ್ಡರ್ ಅಪ್.
ಭುಜ ಮೇಲಕ್ಕೆ ಎತ್ತಬೇಕು. ಎತ್ತಿ ಭುಜ ಮೇಲಕ್ಕೆ ಎತ್ತಿ ಇಕ್ಸಿ ಎಳೆದಿ ಚೆನ್ನಾಗಿ ಟಚ್ ಮಾಡಿ. ಈಗ ಹಾಗೆ ಕೈ ಮುಂದೆ ಕಕ್ಷೆ ಪಾದ ಹಾಗೆ ಇಟ್ಕೊಳ್ಬೇಕು. ಕಾಲು ಬೆಂಡ್ ಮಾಡಿಕೊಂಡೇ ಇರಬೇಕು. ಹೊಟ್ಟೆ ನಿಧಾನ ಒಳಗೆ ತಗೊಂಡು ನಿಧಾನ ಸೋರಿ ಪುಷ್ಟ ಬಟ ಪುಷ್ಟ ಹಿಪ್ ತಳಿ ಮೇಲಕ್ಕೆ ಸ್ವಲ್ಪ ಬೆನ್ನು ಹಳ್ಳ ಮಾಡಬೇಕು. ಸ್ವಲ್ಪ ಮುಂದಕ್ಕೆ ತಗೊಳ್ಳಿ. ತಲೆ ಎತ್ತಿ ಬೆನ್ನು ಹಳ್ಳ ಮಾಡಿ. ಈಗ ಹಾಗೆ ತಲೆ ಎತ್ತಿ ಎರಡೂ ಕೈ ಬೆನ್ನು ಹತ್ತಿರ ತಗೊಂಡೋಗಿ ನೋಡಿ. ಬ್ಯಾಕ್ ಅಲ್ಲಿ ತಗೊಂಡೋಗಿ ಲೋವರ್ ಬ್ಯಾಕ್ ಮೇಲೆ ಕೈ ಇಟ್ಕೊಳ್ಳಿ ನೋಡಿ. ಹೀಗಿದೆ ನೋಡಿ. ನಿಮ್ಮ ಟೇಲ್ ಬೋನಿಂದ ಹೊರಗಡೆ ಬರಬೇಕು. ಹೊಟ್ಟೆ ಪೂರ್ಣ ಒಳಗೆ ತಗೊಳ್ಳಿ. ತಲೆ ಎತ್ತಿ ಮುಂದೆ ನೋಡಿ. ಮುಂದೆ ನೋಡಿ. ಎರಡೂ ಪಾದಗಳ ಮೇಲೆ ಸಮಾನ ಭಾರ ಇರಬೇಕು. ಸಮಾನ ಭಾರ. ತಲೆ ಎತ್ತಿ ಮುಂದೆ ನೋಡಿ. ಈಗ ಹಾಗೆ ಕೈ ಮುಂದಕ್ಕೆ ತಗೊಳ್ಳಿ. ಮತ್ತೆ ಪುಷ್ಟ ಹೀಗೆ ಕೈ ಸ್ವಲ್ಪ ಮುಂದಕ್ಕೆ ತಗೊಳ್ಳಿ. ಎಲ್ಲೋ ಬೆರಳು ಮೂವ್ ಮಾಡಿ. ಬೆನ್ನು ಹಳ್ಳ ಮಾಡಿ. ಸ್ವಲ್ಪ ಫಿಂಗರ್ಸ್ ಮೂವ್ ಮಾಡಿ. ಪುಷ್ಟ ಹೀಗೆ ಎದೆ ಎತ್ತಿ ಹೊಟ್ಟೆ ನಿಧಾನ ಒಳಗೆ ತಗೊಳ್ಬೇಕು. ಹೊಟ್ಟೆ ತೊಡೆ ಮೇಲೆ ಕೂತ್ಕೊಳ್ಳಿ ಬಿಡಬಾರ್ದು. ಯಾವುದೇ ಕಾರಣಕ್ಕೂ ಕೂತ್ಕೊಳ್ಳಿ ಬಿಡಬಾರ್ದು. ಒಳಗಡೆ ತಗೋಬೇಕು. ಸ್ವಲ್ಪ ಹೊಟ್ಟೆ ಒಳಗೆ ಸಪರೇಟ್ ಆಗಿರಬೇಕು. ಹೊಟ್ಟೆ ಬೇರೆ ತೊಡೆ ಬೇರೆ ಇರಬೇಕು. ಅಲ್ಲಿ ಕೂತ್ಕೊಳ್ಳಿ ಬಿಡಬೇಡಿ. ಸ್ವಲ್ಪ ಮುಂದಕ್ಕೆ ತಗೊಳ್ಳಿ. ತಲೆ ಹೊಟ್ಟೆ ಪೂರ್ಣ ಒಳಗೆ ತಗೊಳ್ಬೇಕು. ಪುಷ್ಟ ಹೀಗೆ ತಲೆ ಪೂರ್ಣ ಉಸಿರು ತಗೊಳ್ಳಿ. ಉಸಿರು ಬಿಡಿ. ನಿಧಾನ ಕಾಲು ಬೆಂಡ್ ಮಾಡಿ. ಕೈ ಹತ್ತಿರ ತಗೊಳ್ಳಿ. ನಿಧಾನ ರಿಲ್ಯಾಕ್ಸ್. ಒಂದೊಂದು ಪ್ರವಾಸ ನಾವು ಹೋಗ್ತಾ ಇರ್ತೀವಿ ಬೇರೆ ಬೇರೆ ಕಡೆ ಎಲ್ಲ ಪ್ರವಾಸಕ್ಕೆ. ಮಿನಿ ಇದ್ದಲ್ಲೇ ಪ್ರವಾಸಕ್ಕೆ ಹೋಗ್ಬೇಕು. ಇದು ಉತ್ತಾನಾಸನ. ಉತ್ತಾನಾಸನದ ಪೂರ್ವ ಸ್ಥಿತಿ. ಹಾಗೆ ಮುಂದೋದ್ರೆ ಉತ್ತಾನಾಸನ ಸಿಗತ್ತೆ. ಆದ್ರೆ ಇದೇ ಸ್ಥಿತಿಯಲ್ಲಿ ಹೋಗ್ಬೇಕು. ಸೂರ್ಯ ನಮಸ್ಕಾರ ದೋ ಸ್ಥಿತಿಯಲ್ಲಿ ಎಷ್ಟು ವರ್ಷದಿಂದ ಕೈ ಉರ್ಬೇಕು ಅಂತ ಆಸೆ ಪಡ್ತಾ ಇರ್ತೀವಿ. ಇದನ್ನ ಮಾಡ್ಬೇಕು. ಕೈ ಉರ್ಲಿಕ್ಕೆ ಆಗತ್ತ. ಆರಾಮಾಗಿ ಹೋಗ್ಬೋದು. ನಾನು ಮುಂದೆ ನಿಮ್ಗೆ ಕರ್ಕೊಂಡು ಹೋಗಿಲ್ಲ. ಯಾಕೆಂದ್ರೆ ಬೆನ್ನು ಮೂಳೆ ಹಿಡಿದುಕೊಂಡು ಹಾಗೇ ಹೋಗ್ಬೇಕು. ಅದನ್ನ ಮೇಂಟೈನ್ ಮಾಡ್ಕೊಂಡು ಒಳಗಡೆ ಹೋಗ್ಬೇಕು. ಈಗ ನಿಮಗೆ ಬೆನ್ನು ಹುರಿ ಹಿಗ್ಗಿದ ಅನುಭವ ಆಗಿದೆ ಅಲ್ವಾ? ಇಲ್ಲಿಂದ ಹಿಗ್ಗಿದೆ ಅಲ್ವಾ? ಆ ತರ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಇದೊಂದು ಆಸನ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಉದಾಹರಣೆಗೆ ನಮಗೆ ಮಧ್ಯದಲ್ಲಿ ಸಮಯ ಸಿಕ್ತು, ಅವಾಗ ಕೈ ಬೆರಳ ಸಪೋರ್ಟ್ ತಗೊಂಡು ಸಿಕ್ತು, ಅಭ್ಯಾಸ ಮಾಡಿ. ಕಿಟಕಿಯ ರಾಡ್ ಹಿಡ್ಕೊಂಡು ಅರ್ಧ ಉತ್ತಾನಾಸನದ ಅಭ್ಯಾಸ ಮಾಡಿ. ಇದು ಅರ್ಧ ಉತ್ತಾನಾಸನದ ಮುಂದಿನ ಸ್ಥಿತಿ. ಉತ್ತಾನಾಸನದ ಪೂರ್ವ ಸ್ಥಿತಿ. ವಜ್ರಾಸನ ಕೂತ್ಕೊಳ್ಳಿ. ಸ್ವಲ್ಪ ಹೊತ್ತು ಡೀಪ್ ಬ್ರೀತಿಂಗ್ ಮಾಡಿ. ಪೂರ್ವೋತ್ತಾನಾಸನ ಮಾಡಬೇಕು. ಯಾವತ್ತನ ಪೂರ್ವೋತ್ತಾನಾಸನ. ಕೈ ಇಟ್ಕೊಳ್ಳಿ. ಕೈ ಹಿಂದುಗಡೆ. ಮೊದಲು ಸೊಂಟ ಎತ್ತುವುದಷ್ಟೇ ಕೆಲಸ ಮಾಡೋದು. ಎತ್ತಿ ಮೇಲೆ ಸೊಂಟ ಎತ್ತಿ ಮೇಲ್ ನೋಡಿ. ವಾಪಸ್ ಎತ್ತಿ ಮೇಲೆ ಮೇಲೆ ಎತ್ತಿ ಮೇಲೆ ವಾಪಸ್. ಆಸನದ ಹೆಸರೇನೇನು? ಪೂರ್ವೋತ್ತಾನ. ಅಂದ್ರೆ ಪೂರ್ವ ಅಂದ್ರೆ ಮುಂದುಗಡೆ ಅಂತ. ಮುಂದೆ. ಪೂರ್ವ ಅಂದ್ರೆ ಮುಂದೆ. ಉತ್ಥಾನ ಅಂದ್ರೆ ಎತ್ತುದು. ಮುಂದಕ್ಕೆತ್ತುದು ಶರೀರ. ಗೊತ್ತಾಯ್ತಲ್ಲ? ಮುಂದಕ್ಕೆತ್ತಿದಾಗ ಕಾಲು ಬೆರಳು ಈಗ ಪ್ರೆಸ್ ಮಾಡ್ಬೇಕು. ಈಗ ಒಂದ್ಸಲ ಹೀಗೆ ಮಾಡಿ. ಅಲ್ಲಿ ಹೀಗೆ ಸ್ವಲ್ಪ ಪ್ರೆಸ್ ಮಾಡಿ. ಇದನ್ನ ಮೇಲೆತ್ತದ ನಂತರ ಮಾಡೋದಿದೆ. ಮೇಲೆತ್ತಬೇಕು ಮೊದಲು, ಆಮೇಲೆ ಪಾದ ಒತ್ತಬೇಕು. ನೋಡಿ, ಇಲ್ಲಿಂದ ಮೊದಲು ಮೇಲೆ ನೋಡ್ಕೊಳ್ಳಿ. ಹೀಗೆ ಎತ್ತಬೇಕು ಮೇಲೆ. ನೋಡಿ, ಇಲ್ಲಿಂದ ನಿಧಾನ ಮೇಲೆ ಹೀಗೆ ಎತ್ತಬೇಕು. ಎದೆ ಎತ್ತಬೇಕು. ಹಾಗೇ ಪಾದ ಬೆರಳು ಪ್ರೆಸ್ ಮಾಡಿ. ಮತ್ತೆ ವಾಪಸ್. ಇನ್ನೊಂದ್ಸರಿ ಮಾಡಿ ಮಾಡಿ ಮಾಡಿ. ಅಂದ್ರೆ ನಮ್ಮ ಈ ಶರೀರಕ್ಕೆ ಒಂದು ಬಲ ಸಿಗತ್ತೆ. ಭುಜದ ಭಾಗ ನಾವು ಕಾಲು ಒತ್ತಲಿಲ್ಲ ಅಂದ್ರೆ ಮುಂದೆ ಭುಜದ ಮೇಲೆ ಪ್ರೆಷರ್ ಬರುತ್ತೆ. ಊದಿ ಟಚ್ ಮಾಡಬೇಕು.
ಸ್ಟ್ಯಾಂಡ್, ಗಾಡಿಯ ಮಧ್ಯದ ಸ್ಟ್ಯಾಂಡ್ ಹಾಕ್ತೀವ, ಅವಾಗ ಗಾಡಿ ಹೇಗೆ ನಿಲ್ಲುತ್ತೆ ಅಲ್ವಾ? ಹೆಂಗೆ ನಿಲ್ಲುತ್ತೆ? ಸ್ಟ್ರೇಟ್ ನಿಲ್ಲುತ್ತೆ, ಸೀದಾ ಅಲ್ವಾ? ಈ ಕುತ್ಕೊಂಡಂಗೆ ಕಾಣುತ್ತೆ ಅಲ್ವಾ? ಆ ತರ ಮಿಡ್ಲ್ ಸ್ಟ್ಯಾಂಡ್ ಆಸನ ಇದೆ. ಈಗ ಸೈಡ್ ಸ್ಟ್ಯಾಂಡ್ ಆಸನ ಮಾಡೋಣ. ಎರಡು ಇದೆಯಲ್ಲ ಅಲ್ವಾ? ಹೌದು ತಾನೆ? ಸೈಡ್ ಸ್ಟ್ಯಾಂಡ್ ಆಸನ ಯಾವುದು ಅಂದ್ರೆ ವಶಿಷ್ಠಾಸನ. ಅದು ವಶಿಷ್ಠಾಸನ. ಕಾಲು ನಿಧಾನ, ಒಂದು ಸೈಡ್ ಹೀಗೆ, ಬಲಗಾಲು ಕೆಳಗೆ, ಒಳಗೆ ಕೆಳಗಾಲ ಮೇಲೆ, ಹೀಗೆ ಒಂದು ಸೈಡ್ ಇರಬೇಕು. ನೋಡ್ಕೊಳ್ಳುತ್ತೆ ನೀವು ಮಾಡುವಾಗ ಕಾಲು ಆ ಕಡೆ ಬರಬೇಕು, ತಲೆ ಈ ಕಡೆ ಬರಬೇಕು. ಇಲ್ಲಿ ನೋಡಿ, ಕೈ ಹೀಗೆ ಇಟ್ಕೊಂಡು ಬೆರಳು ಸಪೋರ್ಟ್, ಇಲ್ಲಿ ಕೈ ಹಿಂದೆ ಕೈ ಬೆರಳನ್ನು ಪ್ರೆಸ್ ಮಾಡಿ ನಿಮ್ಮ ಮೇಲೆ ಶರೀರವನ್ನು ಎತ್ತಬೇಕು. ಹಾಗೆ ಪ್ರೆಸ್ ಮಾಡಬೇಕು. ಆಮೇಲೆ ಕೈ ಸೊಂಟ, ಆಮೇಲೆ ಮೇಲೆ ಎತ್ತಬೇಕು. ಕೊಡುವಂಥದ್ದು ಕೈ ಮೇಲೆ ನಿಂತಿರೋದು, ಕಾಲು ಜೊತೆ ಸಪೋರ್ಟ್, ಕೈನ ಬಲವನ್ನು ಹೆಚ್ಚು ಮಾಡುವಂಥದ್ದು, ಕೈ ನರಗಳು ಮತ್ತು ಕೀಲುಗಳಿಗೆ ಶಕ್ತಿ ಕೊಡುವಂಥ ಆಸನ. ಈಗ ಮಲ್ಕೊಳ್ಳಿ. ಸೈಡ್ ಸೈಡ್ ಮಲ್ಕೊಂಡು ಒಂದರ ಮೇಲೊಂದು ಕಾಲಿಟ್ಕೊಳ್ಬೇಕು. ಅನಂತಾಸನ. ಯಾವ ಆಸನ? ಅನಂತಾಸನ. ಹಾಗೆ ಈಗ ಕೈ ಇಟ್ಕೊಂಡು ನಿಧಾನ ಹಾಗೆ ಪೂರ್ತಿ ನೋಡಿ, ಅನಂತ ಶಯನ, ಅನಂತಾಸನ. ಸೈಡ್ ಮಾಡ್ಕೊಂಡು ಮಾಡುವಂತ ಆಸನ ಇದೆ. ನಮಗೆ ಅನೇಕ ಸಾರಿ ಈ ತರ ಆಸನ ಸೈಡ್ ಮಲ್ಕೊಂಡು ಮಾಡುವಂತ ಆಸನಗಳು ಸಿಗಲ್ಲ. ಅದು ಅನಂತಾಸನ ಮಾತ್ರ. ವಾರ್ಮ್ ಅಪ್ ಮಾಡಬಹುದು, ಆದರೆ ಸೈಡ್ ಮಲ್ಕೊಂಡು ಮಾಡುವಂತ ಆಸನಗಳು ಅನಂತಾಸನವಲ್ಲ. ಈಗ ಮೇಲ್ಗಡೆ ಇರುವ ಕಾಲು ಅದನ್ನು ನಿಧಾನ ಮಾಡಿಸ್ಕೊಳ್ಳಿ. ಹೆಬ್ಬೆರಳನ್ನು ಇಟ್ಕೊಳ್ಳಿ. ಹಾಗೆ ನಿಧಾನ ನೇರ ಮಾಡಬೇಕು. ಕೆಳಗಡೆ ಕಾಲು ನೇರ ಮಾಡಿ, ಅದು ಮೇಲಕ್ಕೆ ಸ್ಟ್ರೈಟ್ ಮಾಡಿ. ಕೃಷ್ಣ ಬಟಕ್ ಎಲ್ಲರೂ ಸೊಂಟ ತಳ್ಳಿ, ಸ್ವಲ್ಪ ಸೊಂಟ ಮುಂತಳಿಯಲು, ಸೊಂಟ ಹಿಂದೆ ಬರ್ತಾ ಇದೆ ನೋಡಿ, ಎಲ್ಲ ತಳ್ಳಿ ಮುಂದೆ. ಬಟಕ್ ಪುಷ್ ಮಾಡಿ, ಸ್ಟ್ರೈಟ್ ಮಾಡಿ, ಎಳಿತಾ ಇದೆ. ವಾಪಸ್ ಬನ್ನಿ. ನೋಡಿ ಎಷ್ಟು ಆರಾಮ ಅನ್ಸತ್ತಲ್ವ ಇದು? ವಾಪಸ್ ಬರ್ಬೇಕಂತ ಅನ್ಸೋದೇ ಇಲ್ಲ. ಬೇರೆ ಬೇರೆ ಆಸನಕ್ಕೆ ವಾಪಸ್ ಬರಲಿಲ್ಲ ಅಂದ್ರೂ ಮುಂಚೆನೆ ಬರ್ತೀವಿ. ಇನ್ನೊಂದು ಕಡೆ ಹಾಗೆ ಮೈಗಳಿಂದ ಪೂರ್ಣ ಸ್ವಲ್ಪ ಹಾಗೆ ಒಂದರ ಮೇಲೆ ಒಂದಿರ್ಬೇಕು ಕಾಲು. ನೋಡಿ, ಮಲಗಿದಾಗ ನಿಮ್ಮ ಭುಜ ಮತ್ತು ನಿಮ್ಮ ಆಂಕಲ್ ಅದು ಒಂದೇ ಲೈನಲ್ಲಿ ಇರಬೇಕು. ಕಾಲು ಕಾಣಿಸ್ಬಾರ್ದು. ಪಾದ ಪುಷ್ ಮಾಡಿ ಒಂದು ಸೈಡ್ ಕರೆಕ್ಟಾಗಿ ಮಲಗಿರ್ಬೇಕು. ಈಗ ನಿಧಾನ ಕಾಲು ಮಡಿಸ್ಕೊಳ್ಳಿ. ಬಲಗಾಲ ಮಡಿಸ್ಕೊಂಡು ಹೆಬ್ಬೆರಳು. ಈಗ ಸ್ಟೆಪ್ ಬೈ ಸ್ಟೆಪ್ ರೈಟ್. ಕಾಲು ನೇರ ಮಾಡಿ, ನೇರ ಮಾಡಿ, ಸ್ಟ್ರೈಟ್ ಮಾಡಿ, ಎಳೀರಿ ಚೆನ್ನಾಗಿ. ಕೆಳಗಡೆ ಕಾಲು ನೇರ ಇದೆ, ಕೆಳಗಡೆ ಕಾಲು ನೇರ, ರೈಟ್. ಸೊಂಟ ಸ್ವಲ್ಪ ತಡಿ, ಎಲ್ಲರೂ ಮುಂದೆ ಸೊಂಟ ಸ್ವಲ್ಪ ತಡಿ, ಕೆಳಗಡೆ ಕಾಲು ನೇರ ಮಾಡಿ,
ಟಚ್ ಮಾಡಬೇಕು. ಕಾಲ್ ಬೆಂಡ್ ಮಾಡಿ ಹಾಗೆ ವಾಪಸ್ ರಿಲ್ಯಾಕ್ಸ್. ಬನ್ನಿ. ಈಗ ಮಕರಾಸನ ಮಾಡಿ. ಮಕರಾಸನ ಕಾಲು ಸ್ವಲ್ಪ ಜಾಗ ಇಟ್ಕೊಳ್ಳಿ. ఇప్పుడు one side ತಲೆ ಇದೆ, ಈ ಸೈಡ್ ಇಟ್ಕೊಳ್ಳಿ. one side ತಲೆ ಮಾಡ್ತಾರೆ. ಪಾದದ ಒಳ ಅಂಚಿದೆಯಲ್ಲ ಅದು ನೆಲಕ್ಕೆ ಪ್ರೆಸ್ ಮಾಡಬೇಕು. ಹಾಗೆ ಇನ್ನೊಂದು ಕಡೆ ತಲೆ ಇದೆ. ಹತ್ರ ತಗೊಳ್ಳಿ. ಈಗ ಬಲಗಾಲ ಬಲಗೈ ಹಿಡ್ಕೊಳ್ಳಿ. ಅರ್ಧ ಧನುರಾಸನ ಮಾಡಬೇಕು. ಕೈ ಕೊಡಿ, ನಿಧಾನ ಮುಂದೆ ನೋಡಿ, ಮುಂದೆ ಹಾಗೆ ವಾಪಸ್ ಕೆಳಕ್ಕೆ ಕೈಕೊಳ್ಳಿ. ಕೈ ಇಟ್ಕೊಂಡು ನಿಧಾನ ತಲೆ ಮುಂದೆ ಹಾಗೆ ವಾಪಸ್. ಮತ್ತೆ ಮಕರ. ಮತ್ತೆ ಕಾಲು ಬೆಂಡ್ ಮಾಡ್ಕೊಳ್ಳಿ. ಬಲಗಾಲ ನಿಧಾನ ಕಾಲು ಇಟ್ಕೊಳ್ಳಿ. ಈಗ ಹಾಗೆ ಕೈ ಮೇಲೆ ವಾಪಸ್. ಮತ್ತೆ ಕಾಲನ್ನು ಕಟ್ಟಿ ಹಾಗೆ ನಾನು ಕೈ ವಾಪಸ್ ಬನ್ನಿ. ರಿಲ್ಯಾಕ್ಸ್. ಈಗ ನೋಡಿ, ಏನು ಅಂದ್ರೆ ನಾವು ಒಬ್ಬರಿಗೆ ಹೆಲ್ಪ್ ಮಾಡ್ತೀವಿ, ಆಯ್ತಾ? ಅವ್ರೇನ್ ಮಾಡ್ತಾರೆ, ನಮಗೆ ಹೆಲ್ಪ್ ಮಾಡೋಕ್ಕೂ ಬೇಡ, ಅಥವಾ ನಮಗೆ ಯಾರಾದ್ರೂ ಹೆಲ್ಪ್ ಮಾಡಿದ್ರೆ ಅವ್ರಿಗೆ ನಾವು ಹೆಲ್ಪ್ ಮಾಡ್ಬೇಕು ಮಾಡಿ. ಹೌದೇ? ಎರಡೂ ಒಪ್ಕೊಳ್ತೀವಿ ತಾನೆ ಅಲ್ವಾ? ನಮಗೆ ಯಾರಾದ್ರೂ ಸಹಾಯ ಮಾಡಿದ್ರೆ ನಾವು ಅವ್ರಿಗೆ ಸಹಾಯ ಮಾಡ್ತೀವ ಇಲ್ಲ? ಆ ತರ ಈಗ ಮೊದಲು ಅರ್ಧ ಧನುರಾಸನ ಮಾಡಿದಾಗ ನಮ್ಮ ಕೈ ನಮಗೆ ಕಾಲಿಗೆ ಹೆಲ್ಪ್ ಮಾಡಿದೆ, ಆದ್ರೆ ಕೈಗೆ ಕಾಲು ಹೆಲ್ಪ್ ಮಾಡ್ಬೇಕಾ ಬೇಡ? ಹೌದಾ ಇಲ್ಲ? ನೋಡಿ, ಇಲ್ಲಿಂದ ಹೀಗಿದೆ, ಇಲ್ಲಿ ಕೈ ಹೆಲ್ಪ್ ಮಾಡಿದ್ರೆ ಕಾಲು ಇದ್ದಾಗ ಕೊಡ್ಲಿಕ್ಕೆ ನೋಡಿ. ಅದೇ ಕೈ ಕೆಳಗಿದ್ದಾಗ ಕಾಲು ಹೆಲ್ಪ್ ಮಾಡ್ಬೇಕಾ ಬೇಡ? ಅದು ಮರೆತು ಬಿಡುತ್ತೆ. ಮರೆತು ಬಿಟ್ಟಿದ್ದಾರೆ ನೋಡಿ. ಇಲ್ಲಿಂದ ಕೈ, ಈಗ ಕಾಲಿನ ಕೆಲಸ ಇದೆ, ಕೈ ಕೆಲಸ ಇಲ್ಲಿಂದ ನೆನಪಿಟ್ಟು. ಕಾಲು ನೋಡಿ, ನಾನು ಏನ್ ಮಾಡ್ತೀನಿ, ಕಾಲು ಹಿಂದಕ್ಕೆ, ಕಾಲಿನ ಕೆಲಸ ಇದೆ, ಕಾಲು ಹಿಂದೆ ಜಗಬೇಕು. ಯೋಗದಲ್ಲಿ ಏನು ಅಂದ್ರೆ ನಮ್ಮ ಕಾಲು ಹೇಳಿ ಕೇಳ್ಕೊಳ್ಳೋದು, ಹೊರಗಡೆ ಬೇರೆ ಕಾಲು ಹೇಳಿದ
ಕಾಲು ಎಳೆದು ನಮ್ಮ ಕಾಲು ನಾವು ಹೇಳ್ಕೊತೀವಿ, ಅಲ್ಲೆಲ್ಲ ಏನ್ ಮಾಡ್ತಾರೆ ಬೇರೆ ಕಾಲು ಹೇಳ್ತಾರೆ. ಹೇಗೆ ಹೋಗ್ತೀನಿ ನೋಡಿ ಬಿಡ್ತೀನಿ ಮಾಡಿ ಹಾಗೆ ಕೈ ಸುಮ್ಮನೆ ಇಟ್ಕೊಳ್ಳಿ, ಕಾಲಿನ ಮೇಲೆ ಕೈ ಹಾಗೆ ಕಾಲಿ ಎದಿ ಮೇಲೆ ವಾಪಸ್ ಇನ್ನೊಂದು ಕಾಲು ಮಾಡಿ ಮಾಡಿ ನಿಧಾನೇ ಕಾಲು ಹಿಡ್ಕೊಳ್ಬೇಕು, ಕಾಲು ಜಗ್ಗಿಯಿಂದ ವೆರಿ ಗುಡ್. ಎತ್ತಿ ಮೇಲೆ ಕೈ ಹಂಗೆ ಉಳಿತಲ್ಲ ಮೇಲೆ ಎತ್ತಬೇಕು, ಕೈ ಮೇಲೆ ಬರ್ಬೇಕು, ಕಾಲು ಹಿಂದೆ ಜಗ್ಬೇಕು, ಹಿಂದೆ ಮುಂದಲ್ಲ ಹಿಂದೆ ವಾಪಸ್. ಕಾಲಿಂದ ಕೈ ಜಗ್ಗುವುದಲ್ಲ, ಹಿಂದಕ್ಕೆ ಎಳ್ಕೋಬೇಕು, ಪೂರ್ತಿ ಎಳ್ಕೋಬೇಕು. ನಾವು ಈ ಕಡೆ ಜಗ್ಗ ಹಾಕುದಲ್ಲ, ಆ ಕಡೆ ಹೋಗ್ಬೇಕು, ಅಪೋಸಿಟ್ ಡೈರೆಕ್ಷನ್ ಇರ್ಬೇಕು, ಆವಾಗ ಮೇಲೆ ಹೋಗ್ಬೇಕು. ಭುಜಂಗಾಸನ ಮಾಡಿ ಮೇಲೆ ಬನ್ನಿ, ಕೈ ಇಟ್ಕೊಳ್ಳಿ. ಭಾರದ್ವಾಜಾಸನ ಮಾಡೋಣ. ಭಾರದ್ವಾಜಾಸನ ಪ್ರಕಾರ ಏಕ್ ಪ್ರಕಾರವೂ ಮಾಡಬೇಕು. ಇದು ಪ್ರಕಾರ ಬೆನ್ನೀರ. ಈಗ ಬಲಗೈ ಕೆಳಗೆ ಎಡಗೈ ಮೇಲೆ ಕೊಂಡ್ರ ರೈಟ್ ಸೈಡ್ ಬೆಂಡಿಂಗ್ ಮಾಡಿ, ಬೆಂಡ್ ಆಗಿ ರೈಟ್ ಸೈಡ್ ಬೆಂಡ್ ಆಗಿ ಸ್ವಲ್ಪ ಬಾಗಿ ಸ್ವಲ್ಪ ಪಕ್ಕಕ್ಕೆ ಸ್ವಲ್ಪ ಪಕ್ಕಕ್ಕೆ. ಡೀಪ್ ಎಕ್ಸಲೇಷನ್, ಎಕ್ಸೇಲ್ ರೈಟ್ ಸೈಡ್ ಸ್ವಲ್ಪ ಪಕ್ಕ. ಹಾಗೆ ದೀರ್ಘ ಉಸಿರಾಟ. ಹಾಗೆ ವಾಪಸ್. ಈಗ ಲೆಫ್ಟ್ ಫಿಂಗರ್ಸ್ ಬ್ಯಾಕ್ ಸಪೋರ್ಟ್, slowly ಟರ್ನ್ ಮಾಡಿ ಎಡಗಡೆ ತಿರುಗಬೇಕು, ತಿರುಗಿ. ಈಗ ಹಾಗೆ ಹಿಮ್ಮಡ ಹಿಡ್ಕೊಂಡು ನಿಧಾನ ಟಾಪ್ ಭುಜ ಹಿಂದಕ್ಕೆ ವಾಪಸ್ ಚೇಂಜ್. ಕೈ ಕೊಡಿಗೆ ಎಡಗೈ ಕೊಡಕ್ಕೆ ಬಲಗೈಗೆ. ಫಸ್ಟ್ ಲೆಫ್ಟ್ ಸೈಡ್ ಬೆಂಡಿಂಗ್, ಲೆಫ್ಟ್ ಸೈಡ್ ಬೆಂಡಿಂಗ್. ಹೋಗಿ ಸ್ವಲ್ಪ ಪಕ್ಕಕ್ಕೆ ಡೀಪ್ ಎಕ್ಸಲೇಷನ್, ಸ್ವಲ್ಪ ಪಕ್ಕಕ್ಕೆ ದೀರ್ಘ ಉಸಿರಾಟ. ಹೋಗಿ ಸ್ವಲ್ಪ ಪಕ್ಕ. ಹಾಗೆ ರೈಟ್ ಫಿಂಗರ್ಸ್ ಬ್ಯಾಕ್ ಸಪೋರ್ಟ್, ಸ್ಲೋಲಿ ಟರ್ನ್ ಮಾಡಿ. ಸ್ವಲ್ಪ ಭುಜ ಹಿಂದಕ್ಕೆ ಕೈ ಕಪ್ ಶೇಪ್ ಇಟ್ಕೊಂಡು ಟರ್ನ್ ಮಾಡಿ. ಹಾಗೆ ನಿಧಾನ ಹಿಮ್ಮಡ ಇಟ್ಕೊಂಡು ಟರ್ನ್ ಮಾಡಿ. ಭುಜ ಹಿಂದಕ್ಕೆ ತಿರುಗಿ ಈ ಕಡೆ ತಿರುಗಬೇಕು. ನೀವು ತಿರುಗುದು ಈ ಕಡೆ ಅಥವಾ ಕಾಲು ಈ ಕಡೆ ತಗೋಬೇಕು. ಕಾಲು ಈ ಕಡೆ ತಗೊಳ್ಳಿ, ಎರಡು ಕಾಲು ತಿರುಗುದು ಬಲಕ್ಕೆ. ವಾಪಸ್ ಬನ್ನಿ, ರಿಲ್ಯಾಕ್ಸ್. ಈಗ ಭಾರದ್ವಾಜಾಸನ ದೋ. ಬಲಗಾಲ ಮಾಡ್ಕೊಳ್ಳಿ, ವಿರಾಮ. ಎಡಗಾಲ ಗಟ್ಟಿ ಎಳ್ಕೊಳ್ಳಿ. ಹಾಗೆ ನಾನ ಟರ್ನ್ ಮಾಡಿ, ಭುಜ ಹಿಂದಕ್ಕೆ ತಗೊಳ್ಳಿ, ನೇರ ಸ್ವಲ್ಪ ಟ್ವಿಸ್ಟ್ ಮಾಡಿ. ಬಲಗಾಲ ವಿರಾಸನ, ಎಡಗಾಲ ವರ್ಧ ಪದ್ಮಾಸನ, ಬೆನ್ನು ನೇರ ಟರ್ನ್ ಮಾಡಿ. ವಾಪಸ್ ಚೇಂಜ್, ಟರ್ನ್. ಹಾಗೆ ಅರ್ಧ ಪದ್ಮಾಸನ ಮೇಲೆ ತಿರುಗಿ ರೈಟ್ ಸೈಡ್ ನಿಧಾನ ಟರ್ನ್ ಮಾಡಿ. ಭುಜ ಹಿಂದಕ್ಕೆ ಬೆನ್ನೇರ ಮಾಡಿ. ಇನ್ನು ಸ್ವಲ್ಪ ಟರ್ನ್ ಮಾಡಿ. ಭುಜ ಹಿಂದಕ್ಕೆ ಬೆನ್ನೇರ ಮಾಡಿ. ಹಾಗೆ ವಾಪಸ್ ಬನ್ನಿ, ಮತ್ತೆ ನೇರ. ಮತ್ತೊಮ್ಮೆ ಬಲಗಾಲು ವಿರಾಮ, ಎಡಗಾಲು ನೇರ.
ಹಾಗೆ ಇದು ಸ್ವಲ್ಪ ಮೇಲಕ್ಕೆ ನೋಡಿ, ಹಿಪ್ಪಿಗೆ ಇರ್ಬೇಕು, ಹಿಪ್ಪಿಗೆ ಹೀಗೆ ಆಯ್ತಾ. ಹಾಗೆ ಸ್ವಲ್ಪ ಎಳ್ಕೊಳ್ಳಿ, ಎಳ್ಕೊಳ್ಳಿ. ಹಾಗೆ ಹಿಂದುಗಡೆಯಿಂದ ಕೈ ತಪ್ಪಿ ನಿಮ್ಮ ಎಡಗೈಯನ್ನು ತಂದು ಭಾಗದ ಹೆಂಟೆಗಳು ಇಟ್ಕೊಳ್ಳಿ. ಇಟ್ಕೊಂಡು ಬರುತ್ತೆ ಮಾಡಿ. ಗುಡ್, ವೆರಿ ಗುಡ್. ಬರುತ್ತೆ ಮಾಡಿ, ಹಿಂದುಗಡೆ ತಗೊಳ್ಳಿ. ಹಾಗೆ ಮಾಡಿ, ಹಾಗೆ ಕೈ ಬಿಡಿ, ಕೈ ಬಿಡಿ. ಹಾಗೆ ಬನ್ನಿ ವಾಪಸ್. ಹಾಗೆ ಇನ್ನೊಂದು ಕಡೆ ನಾನು ಕೊಡಿ. ಹಾಗೆ ಕಾಲದ ಪದ್ಮಾಸನ. ಹತ್ರ ತಗೊಳ್ಳಿ, ಹಿಪ್ಪು ಮೇಲೆ ತಗೊಳ್ಳಿ, ಹಿಪ್ಪು ಮೇಲೆ ಹಾಗೆ ಹಿಂದಕ್ಕೆ ತಗೊಳ್ಳಿ. ಹಾಗೆ ಹಿಂದಕ್ಕೆ ಹೋಗ್ಬೇಕು. ಹಿಗ್ಸಿ, ಟರ್ನ್ ಮಾಡಿ, ಭುಜ ಹಿಂದಕ್ಕೆ ತಳ್ಳಿ, ಬೆನ್ನೀರ ಮಾಡಿ. ಮಾಡಿ, ಟರ್ನ್ ಮಾಡಿ, ಸಿಕ್ತಾ? ಬನ್ನಿ, ವಾಪಸ್. ಕಾಲು ಮಾಡಿ. ಮೊದಲು ಜಾಮಿತ್ರಿ ಶಾಸನ ಮಾಡಿ, ಆಮೇಲೆ ಅರ್ಧ ಪದ್ಮ ಪಶ್ಚಿಮೋತ್ತಾನಾಸನ ಮಾಡಬೇಕು. ಫಸ್ಟ್ ಜಾಮಿತ್ರಿ ಶಾಸನ, ಬಲಗಾಲು ಮಡಿಸ್ಕೊಳ್ಳಿ, ರೈಟ್ ಹ್ಯಾಂಡ್ ಅಪ್. ಹಾಗೆಯೇ ಪಾದದ ಒಳ ಅಂಚಿರ್ಕೋಬೇಕು, ಪಾದ ತಡಿ ಹಾಗೆ. ಈಗ ನಿಧಾನ ಬನ್ನಿ, ಮತ್ತೆ ಕಾಲು ಮಡಿಸ್ಕೊಳ್ಳಿ, ನಿಧಾನ ಕೈ ಹಾಗೆಯೇ ಮುಂದೆ, ನಿಧಾನ ವಾಪಸ್. ಈಗ ಬಲಗಾಲು ಅರ್ಧ ಪದ್ಮಾಸನ. ಆಸನದ ಹೆಸರೇನು? ಅರ್ಧ ಪದ್ಮ ಪಶ್ಚಿಮೋತ್ತಾನಾಸನ. ಅರ್ಧ ಪದ್ಮ ಪಶ್ಚಿಮೋತ್ತಾನ. ಆಯ್ತಾ? ಒಮ್ಮೆ ರೈಟ್ ಸೈಡ್ ಟ್ವಿಸ್ಟಿಂಗ್, ಟರ್ನ್ ಮಾಡಿ, ಸ್ವಲ್ಪ ಬೆನ್ನು ನೇರ ಮಾಡಿ, ಟರ್ನ್ ಮಾಡಿ, ಎದೆ ಸ್ವಲ್ಪ ಟರ್ನ್ ಮಾಡಿ, ಹಾಗೆ ವಾಪಸ್. ಎರಡು ಕೈ ಮೇಲೆ, ಹಾಗೆ ಪಾದ ಮೇಲೆ. ಈಗ ತೊಡೆ ಟಚ್ ಆಗಲಿ ಕೆಳಗೆ, ಬಲ ತೊಡೆ ಟಚ್ ಆಗಲಿ, ಪಾದ ಸೀದೆ. ಒಮ್ಮೆ ಪೂರ್ಣ ಉಸಿರು ತಗೊಂಡು ಪಾದದ ಒಳ ಅಂಚನ್ನ ತಿರ್ಸ್ಕೊಳ್ಬೇಕು. ತಿರ್ಸ್ಕೊಳ್ಳಿ, ಒಳ ಅಂಚು ತಿರ್ಸ್ಕೊಳ್ಳಿ. ವಾಪಸ್ ಚೇಂಜ್, ಧಾರಣೆ ಹತ್ರ. ಈಗ ಒಮ್ಮೆ ಲೆಫ್ಟ್ ಸೈಡ್ ಟ್ವಿಸ್ಟಿಂಗ್, ಟರ್ನ್ ಮಾಡಿ, ಸ್ವಲ್ಪ ಟರ್ನ್, ವಾಪಸ್ ಬನ್ನಿ, ಕೈ ಎತ್ತಿ ನೇರ ಹಾಗೆ. ಹಾಗೆ ಪಾದ ಸೀದಾ, ಪಾದ ಸೀದಾ, ಪಾದ ಅಡ್ಡ ಬೀಳಬಾರದು. ಎಡ ತೊಡೆಯನ್ನ ಕೆಳಗೆ ಪ್ರೆಸ್ ಮಾಡಬೇಕು, ಪುಷ್ ಮಾಡಿ, ತಲೆ ಎತ್ತಿ ಮುಂದೆ ಇರುವುದು. ಪೂರ್ಣ ಉಸಿರು ತಗೊಂಡು ನಿಧಾನ ಕೆಳಗೆ, ಹಾಗೆ ವಾಪಸ್ ಬನ್ನಿ, ರಿಲ್ಯಾಕ್ಸ್ ನೋಡಿ. ಯಾವ ಆಸನ ಇದು? ಪಶ್ಚಿಮೋತ್ತಾನಾಸನ. ಇದನ್ನ ನಾವು ಮಾಡುವಾಗ ನೋಡಿ, ಕಾಲು ಮೇಲಕ್ಕೆ ಹಾಕೊಳ್ಳಿ ಅಲ್ಲ, ಇಲ್ಲಿಂದ ಕಾಲು ಮೇಲಕ್ಕೆ ಹಾಕ್ತೀವಿ. ಇಲ್ಲಿ ಪಾದ ಹಿಮ್ಮಡ ಇದೆಯಲ್ಲ, ಹಿಮ್ಮಡ ಹಿಪ್ಪಿಗೆ ಬರಬೇಕು. ಹಿಪ್ಪಿಗೆ ಯಾಕೆ ಹಿಪ್ಪಿಗೆ ಬರಬೇಕು ಅಂದ್ರೆ, ನಾವು ಮುಂದುಗಡೆ ಬಾಗುವುದು ಹಿಪ್ಪಿಂದ ಅಲ್ವಾ? ಇಲ್ಲಿ ಇಟ್ಕೊಂಡ್ಬಿಟ್ರೆ ಅಂತ ಇಟ್ಕೊಳ್ಳಿ, ಆವಾಗ ಮುಂದುಗಡೆ ಹಿಪ್ಪಿ ಬರುತ್ತೆ. ಸೊ ನಮ್ಗೆ ಹಿಪ್ಪಿಗೆ ಒಂದು ಗ್ರಿಪ್, ಅದಕ್ಕೆ ಹಿಮ್ಮಡವನ್ನೇ ಅದನ್ನ ಉಪಯೋಗಿಸ್ಕೋಬೇಕು. ಇದು ಮೊದಲನೇದು. ಎರಡನೇದು, ಅರ್ಧ ಪದ್ಮಾಸನ ಆದ್ಮೇಲೆ ಈ ತೊಡೆಯನ್ನು ಕೆಳಕ್ಕೆ ತೊಡಬೇಕು. ಈ ತೊಡೆ ಮೇಲಿದ್ದಾಗ ನೋಡಿ,
ಈ ತೊಡೆ ಮೇಲಿದ್ದಾಗಲಿ ಕಾಲು ಏನಾಗ್ತಾ ಇದೆ, ಸೈಡ್ ಹೋಗ್ತಾ ಇದೆ ಅಲ್ವಾ. ನಾನೇನು ಮಾಡೋದಿಲ್ಲ, ಆ ಕಾಲಿಗೆ ಏನು ಮಾಡೋದಿಲ್ಲ, ಹಾಗೆ ಇರ್ತೀನಿ. ಈಗ ಏನ್ ಮಾಡ್ತೀನಿ ನೋಡಿ, ಇದನ್ನು ಒತ್ತೀನಿ. ಈಗ ನೋಡಿ ಏನಾಯ್ತು, ಇದು ಹೀಗಿದಾಗ ಇದನ್ನು ಪ್ರೆಸ್ ಮಾಡಿ, ಇದು ಹೋಗಿ ಹೀಗಿದಾಗ ಅಂದ್ರೆ ಥೈ ಮಸಲ್ಸ್ ಇದೆಯಲ್ಲ ಹೊರಗಡೆ ಹೋಗುತ್ತೆ, ಹೊರಗಡೆ ಕೂಡ ಇದು ಹೀಗೆ ಸೈಡ್ ಇದೆಲ್ಲ ಬಹಳ ಇಂಪಾರ್ಟೆಂಟ್, ಗೊತ್ತಾಯ್ತಲ್ಲ. ಅದಕ್ಕೆ ಮಾಡಬೇಕು, ಕಾಲು ಹೀಗೆ ಹೇಳ್ಕೊಂಡಾಗ ಮೊದಲು ನೋಡಿ ಪಾದ ನೋಡಿ ಇದು ಇದಾಯ್ತು. ಈಗ ನೋಡಿ ಟ್ಯಾಪ್, ಗೊತ್ತಾಯ್ತಲ್ಲ. ಮುಂದುಗಡೆ ಹೋಗುವಾಗ ಆ ಗ್ಯಾಪ್ ಕಮ್ಮಿ ಆಗುತ್ತೆ. ಈಗ ಮುಂದುಗಡೆ ಹೋಗ್ತೀವಿ ನೋಡಿ. ಈಗ ಪಾದ ಸೀದಾ ಇದೆ, ಪಾದ ಸೀದಾ ಇಟ್ಕೊಂಡು ನಾನು ಈಗ ನೋಡಿ ಅಲ್ಲಿ ಏನಾಯ್ತು, ಈಗ ಕಾಲು ಏನಾಯ್ತು ನೋಡಿ. ಈಗ ಕೆಳಗಡೆ ಬಂದು ಕೂತ್ಕೊಳ್ಳೋದು, ಇಲ್ಲಿ ಪಾದ ಸೀದಾ ಇದೆ ನೋಡಿ, ಮಾನವ ಅದು ಕೆಳಗಡೆ ಟಚ್ ಆಗ. ಈಗ ಪಾದ ಮತ್ತೆ ಅಡ್ಡ ಹೋಗುವ ಪಾದವನ್ನು ಸೀದಾ ಮಾಡ್ಕೊಳ್ಬೇಕು ನೋಡಿ, ನೋಡಬೇಕು. ಪೂರ್ಣ ಇರಿಸಿ. ಈಗ ನೋಡಿ ಕೈ ಅಗಲ ಮಾಡಿ ಪೂರ್ಣ ಉಸುತ್ತುಕೊಂಡು ಕೆಳಗೆ. ನಿಮ್ಮ ಗದ್ದ ಮೊಣಕಾಲು ಕಾಣ್ತದೆ. ಇದು ಹೀಗೆ ಸ್ವಲ್ಪ ವ್ಯತ್ಯಾಸ ಆಯ್ತು ಅಂದ್ರೆ ಎದ್ದು ಬಿಡುತ್ತೆ, ಸೈಡ್ ಹೋಗ್ತದೆ. ಇದೊಂದ್ಸರಿ ಮಾಡೋಣ, ಕೈ ಇಟ್ಕೊಳ್ಳಿ, ಶೀರ್ಷಾಸನ ಮಾಡಿ. ಗೊತ್ತಾಗತ್ತೆ ಎಷ್ಟು ಚೆನ್ನಾಗಿ ಬಂದಿರ್ಬೋದು ನೋಡಿ. ಕೈ ಎರಡು ಮೇಲೆ ತಗೊಳ್ಳಿ ಮಾಡಿ, ಹಾಗೆ ನಿಜಾಮ ಶೀರ್ಷ. ವಾಪಸ್ ಏನಾಯ್ತು, ಚೆನ್ನಾಗಿ ಬಂತಲ್ವಾ. ಪಾದ ಹಾಗೆ ಇಟ್ಕೊಳ್ಳಿ, ಕೈ ಎರಡು ಮೇಲೆ ಹಾಗೆ ಮಾಡಬೇಕು. ಹೋಗಿ ಕೆಳಗೆ ಕಾಲು ಏನ ಮಾಡಿ, ಪಾದ ಸೀದಾ ಇಟ್ಕೊಳ್ಬೇಕು. ಹೋಗಿ ಹಾಗೆ ವಾಪಸ್ ಬನ್ನಿ. ಸುಖಾಸನ ಬಂತಾರ ಎಲ್ಲರೂ, ಶೀರ್ಷಾಸನ ಚೆನ್ನಾಗಿ ಬಂತಾನೆ. ಒಮ್ಮೆ ರೈಟ್ ಸೈಡ್ ಟ್ವಿಸ್ಟಿಂಗ್ ಮಾಡಿ, ನಿಧಾನ ರೈಟ್ ಸೈಡ್ ವಾಪಸ್ ಹಾಗೆ ಲೆಫ್ಟ್ ಸೈಡ್ ವಾಪಸ್ ಹಾಗೆ ಕೈ ಮುಂದೆ ಸ್ವಲ್ಪ ಮುಂದೆ, ಸ್ವಲ್ಪ ಮುಂದೆ ಕೈ ಕಡೆ ಮುಂದೆ. ಈಗ ಹಾಗೆ ಕೈಯನ್ನು ಹಿಂದುಗಡೆ ಕೆಳಗಡೆಯಿಂದ ಕಾಲಿನ ಕೆಳಗಡೆ ಬನ್ನಿ. ಹಾಗೆ ವಾಪಸ್ ಮತ್ತೊಮ್ಮೆ ರೈಟ್ ಸೈಡ್ ಟ್ವಿಸ್ಟಿಂಗ್ ಟರ್ನ್ ಮಾಡಿ, ನೇರ ಮಾಡುತ್ತೀರಿ. ವಾಪಸ್ ಹಾಗೆ ಲೆಫ್ಟ್ ಸೈಡ್ ಸ್ವಲ್ಪ ಟರ್ನ್ ಮಾಡಿ ವಾಪಸ್ ಬನ್ನಿ. ಈಗ ಎರಡೂ ಕಾಲು ಸ್ವಲ್ಪ ಮುಂದೆ ಹಾಗೆ ಮಾಡಿ. ಪವನ ಮುಕ್ತಾಸನ, ಮೊಣಕಾಲು ಇಟ್ಕೊಳ್ಳಿ, ಹಾಗೆ ದೇಹ ಮತ್ತೆ ಕೆಳಗೆ ಮಾಡಿ. ಕೆಳಗಡೆ ಹೋಗುವಾಗ ಬಿಡಬೇಕು, ಮೇಲೆ ಬರುವಾಗ ಉಸಿರು ತಗೊಳ್ಬೇಕು. ಮಾಡಿ ಮಾಡಿ ಬನ್ನಿ. ಪವನ ಮುಕ್ತಾಸನದಲ್ಲಿ ಬೇರೆ ಎಲ್ಲ ಬೇರೆ ಬೇರೆ ಟೈಪ್ ತರ ಇದೆ. ಅದೇ ತರ ಇದೊಂದು ನಾವು ಯಾವಾಗಲೂ ಕಾಯಿ ಮಾಡಬೇಕು ಅಲ್ವಾ. ಕಾಲು ಇಟ್ಕೊಳ್ಳಿ, ಗದ್ದಕ್ಕೆ ತಾರಿಸ್ಕೊಂಡು ಹಾಗೆ ಹಿಂದೆ ಹೋಗಿ ಮೇಲೆ ಬರುವಾಗ ಗದ್ದ ತೊಟ್ಟೆ ಬಿದ್ದರೆ ಆವಾಗ ಅದು ಪವನ ಮುಕ್ತಾಸನ ಎರಡನೇದಾಗಿ. ಹೋಗಿ ಎಕ್ಸ್ಹೇಲ್, ಇನ್ಹೇಲ್, ಹೋಗಿ ಎಕ್ಸ್ಹೇಲ್, ಇನ್ಹೇಲ್, ಎಕ್ಸ್ಹೇಲ್, ಇನ್ಹೇಲ್, ವಾಪಸ್. ವೆರಿ ಗುಡ್. ಇನ್ನೊಂದು ಮೊಣಕಾಲು ಒಟ್ಟಿಗಿರಬೇಕು. ಹೋಗಿ ಎಕ್ಸ್ಹೇಲ್, ಇನ್ಹೇಲ್, ಎಕ್ಸ್ಹೇಲ್, ಇನ್ಹೇಲ್, ಎಕ್ಸ್ಹೇಲ್, ಇನ್ಹೇಲ್. ರಿಲ್ಯಾಕ್ಸ್. ಚಂದ ಅಲ್ವೇದು? ಈಗ ಹೀಗೆ
ಸರಿ ಆಯ್ತಾ ನೋಡಿ ಯಾವ ಕಾಲು ನಡೆಸಿದ್ರಿ ಸರಿ ಇದಲ್ವಾ ಎಡಗಾಲಿಗೆ ಎಡಗೈ ಮಾಡಿದ್ರು ನೀವು ಚೇಂಜ್ ಮಾಡ್ಕೋಬೇಕು ಈ ಕೈ ಫ್ರೀ ಇದೆಲ್ಲ ಈಗ ಇದನ್ನ ಕಾಲಿಗೆ ತಲೆ ಕೊಡ್ರ ವಾಪಸ್ ಸರಿ ನೋಡು ಸ್ವಲ್ಪ ಈಗ ಒಂದ್ಸರಿ ನಾನು ಮಾಡ್ತಾ ಹೋಗ್ತೀನಿ ನೀವು ಮಾಡ್ಬೇಕು ನೋಡಿ ಇಲ್ಲಿಂದ ಹೀಗಿದೆಯಲ್ಲ ಹೀಗೆ ಇಟ್ಕೋಬೇಕು ಹೀಗೆ ಹಾಗೆ ಹೋಗ್ಬೇಕು ಕೆಳಗೆ ಸ್ವಲ್ಪ ಮುಂದೆ ಕೆಳಗೆ ಎಕ್ಸೈಡ್ ಇನ್ಹೇಲ್ ಪಾದವು ಮತ್ತೆ ಎಕ್ಸೈಡ್ ಇನ್ಹೇಲ್ ಒಂದು ಕಾಲಿಂದ 3 ಸರಿ ಮಾಡಬೇಕು ಸರಿ 3 ಸರಿ ಜಡಿ ಹಿಡ್ಕೊಂಡ್ಬಿಡ್ರಿ ಕೈ ಎಸ್ ಮಾಡಿ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಈ ಕಾಲು ಎತ್ಕೊಂಡು ಹೋಗ್ಬೇಕು ನೀವು ಚೇಂಜ್ ಮಾಡಿ ನೀವು ಹೋಗಿ ಬರ್ಲಿಕ್ಕೆ ನಿಮಗೆ ಸಹಾಯ ಮಾಡಲಿಕ್ಕೆ ಈ ಕಾಲು ಯಾವ ಕಾಲು ನೇರ ಇದೆಯಲ್ಲ ಅದೇ ನಿಮಗೆ ಅದ್ರ ಮೇಲೆ ವಿಶ್ವಾಸ ಇಡಿ ನಿಮ್ಮನ್ನು ಹೋಗಿ ವಾಪಸ್ ಕರ್ಕೊಂಡು ಜವಾಬ್ದಾರಿ ಇದೆ ಚಾರ್ಜ್ ಇಲ್ಲ ನೀವು ಚಾರ್ಜ್ ಮಾಡ್ಕೋಬೇಕಂತ ನೀವೇ ಇಟ್ಕೊಳ್ಳಿ ಗೊತ್ತಾ ಹೋಗಿ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ರೋಲ್ ಮಾಡಬೇಕು ಬೆನ್ನು ರೋಲ್ ಮಾಡಿದ್ರೆ ನೀವು ಆರಾಮಾಗಿ ವಾಪಸ್ ಬರ್ತೀರಿ ಗೊತ್ತಾಯ್ತಲ್ಲ ಬಾಲಲ್ಲಿ ಗಾಳಿ ಇಲ್ಲ ಅಂದ್ರೆ ಬೇಕು ಇರ್ತದೆ ಬಾಲಲ್ಲಿ ಗಾಳಿ ಇದ್ರೆ ಮಾತ್ರ ರೋಲ್ ಆಗಲ್ಲ ಈಗ ರೈಟ್ ಸೈಡ್ ಟ್ವಿಸ್ಟಿಂಗ್ ಮಾಡಿ ತಿರುಗಿ ಬೆನ್ನೇರ ಮಾಡಿ ತಿರುಗಿ ವಾಪಸ್ ಹಾಗೆ ಲೆಫ್ಟ್ ಸೈಡ್ ಟರ್ನ್ ಮಾಡಿ ವಾಪಸ್ ಕಾಲೆರಡು ಮಡಿಸ್ಕೊಳ್ಳಿ ಹಾಗೆ ಹೋಗಿ ಕೆಳಗೆ ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳಿ ಸೊಂಟ ಮೇಲೆ ಕೆಳಗಡೆ ಬಟ್ಟೆ ಸರಿ ಮಾಡಿಕೊಳ್ಳಿ ಈಗ ಎಡಗಾಲನ ಮೇಲಕ್ಕೆ ಹಾಕಬೇಕು ಹೀಗೆ ಮೇಲಕ್ಕೆ ಸಾಧ್ಯ ಆದ ಶಕ್ತಿ ಕೆಳಗಡೆಗೆ ಇದು ಲಾಕ್ ಮಾಡೋಣ ಈ ಕೈ ಹೀಗೆ ಇಲ್ಲ ಯಾವ ಕಾಲ ಮೇಲಿದೆ ಲೆಫ್ಟ್ ಲೆಗ್ ರೈಟ್ ಸೈಡ್ ಫಿಟ್ಟಿಂಗ್ ಫಿಟ್ ಮಾಡಿ ರೈಟ್ ಸೈಡ್ ಡೀಪ್ ಬ್ರೀದಿಂಗ್ ಮಾಡಿ ಅಷ್ಟಾಂಗ ಯೋಗದಲ್ಲಿ ಯಮ ಅದರಲ್ಲಿ 3 ಅಂಶಗಳನ್ನು ತಿಳ್ಕೊಳ್ಳಿ ಅಹಿಂಸಾ ಸತ್ಯ ಅಸ್ಥೇಯ ಅಲ್ವಾ 3 ವಿಷಯಗಳು ಮುಂದಿದ್ದು ಅಪರಿಗ್ರಹ ಅಂತ ಬಂದಿದೆ ಅಪರಿಗ್ರಹ ಅಂದ್ರೆ ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನ ನಾವು ಸಂಗ್ರಹ ಅಗತ್ಯಕ್ಕಿಂತ
ಅಗತ್ಯಕ್ಕಿಂತ ಹೆಚ್ಚು ಸಂಗ್ರಹಿಸದೇ ಇರುವಂಥದ್ದು, ಅಗತ್ಯಕ್ಕಿಂತ ಹೆಚ್ಚು ಸಂಗ್ರಹಿಸದೇ ಇರುವಂಥದ್ದು ಅಪರಿಗ್ರಹ. ಇನ್ನೊಂದು ನಮಗೆಲ್ಲ ಒಂದು ಗಾದೆ ಎಂದು ನೆನಪಿದೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚಲ್ಲ ಅಲ್ವಾ? ದುಡಿತ ದುಡಿಮೆ ಅದಕ್ಕೆ ತಕ್ಕಂತೆ ಜೀವನವನ್ನು ನಡೆಸಬೇಕು. ಬರುವ ಸಂಭಾವನೆಗೆ ತಕ್ಕಂತೆ ಜೀವನವನ್ನು ಜೋಡಿಸ್ಕೊಳ್ಬೇಕು, ಖರ್ಚುಗಳನ್ನು ಜೋಡಿಸ್ಕೋಬೇಕು. ಇದು ಒಂದು ಭಾಗ. ಐದನೇದು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದ್ರೆ ಏನು? ನಾವು ಬ್ರಹ್ಮಚರ್ಯ ಅಂದ್ರೆ ಮದುವೆ ಆಗದೆ ಇರುವುದು ಒಂದು ಅರ್ಥ ಇದೆ. ಆದ್ರೆ ಅದೇ ಅರ್ಥ ಬ್ರಹ್ಮಚರ್ಯ ಅಂತಲ್ಲ. ಮದುವೆ ಆಗದೇ ಇರುವುದೇ ಬ್ರಹ್ಮಚರ್ಯ. ಮದುವೆ ಆಗಿಯೂ ಕೂಡ ಬ್ರಹ್ಮಚರ್ಯ ಜೀವನವನ್ನು ನಡೆಸಬಹುದು ಅಂತ ಹೇಳ್ತಾರೆ. ಹೇಗೆ ಅಂದ್ರೆ ಅನೇಕ ವಿಷಯಗಳನ್ನು ತಿಳಿಯುವುದು. ಶರೀರದಿ ಬ್ರಹ್ಮ ತಿಳ್ಕೊಳ್ಳುವಂಥ ಅರಿವಿನ ಕಡೆಗೆ ಹೋಗುವುದು, ಅರಿತುಕೊಳ್ಳೋದ್ರ ಕಡೆಗೆ ಬ್ರಹ್ಮಜ್ಞಾನ ಅಂತ ಹೇಳ್ತಾರೆ. ಅದನ್ನು ಅರಿತುಕೊಳ್ಳುವುದು. ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ. ಆ ಥರದ ಒಂದು ಕಲ್ಪನೆಯನ್ನು ಇಟ್ಕೊಂಡು ಬ್ರಹ್ಮಚರ್ಯ ಜೀವನದಲ್ಲಿ ಬರುವಂತ ಅನೇಕ ಕಟ್ಟುಪಾಡುಗಳನ್ನು ನಾವು ಅನುಸರಿಸುವಂತ. ಅದಕ್ಕೆ ಬ್ರಹ್ಮಚರ್ಯ ಬಹಳ ಸಂಕ್ಷಿಪ್ತವಾಗಿ ಹೇಳ್ತೀನಿ, ಅದರ ಹೆಚ್ಚಿನ ವಿಷಯವನ್ನು ನೀವು ಓದ್ಕೊಳ್ಳಿ. ಇದು ಯಮಕ್ಕೆ ಸಂಬಂಧಪಟ್ಟದ್ದು 5 ಅಂಶ. ಇನ್ನು ನಿಯಮಕ್ಕೆ ಸಂಬಂಧಪಟ್ಟದ್ದು 5 ಅಂಶ ಇದೆ. ಶೌಚ, ಸಂತೋಷ, ತಪಸ್ವಾಧ್ಯಾಯ, ಈಶ್ವರಪಣಿದಾನ ಅಲ್ವಾ? ಇದರಲ್ಲಿ ಶೌಚ ಅಂತ ಬಂತು. ಶೌಚ ಅಂದ್ರೆ ನಾವು ಅನೇಕ ಸಾರಿ ಹೇಳ್ತೀವಿ, ಶೌಚಕ್ಕೆ ಹೋಗಿ ಬಂದೆ ಅಂತ ಅಲ್ವಾ? ಆಮೇಲೆ ಶೌಚ ಅಂದ್ರೆ ಹೋಗೋದು, ಟಾಯ್ಲೆಟ್ ಹೋಗುದು ಬರುದು, ಮಲಮೂತ್ರ ವಿಸರ್ಜನೆಯಲ್ಲಿ ಮಾತ್ರ ಶೌಚ ಅಂತ ಅನ್ಕೊಂಡಿದ್ವಿ. ಆದ್ರೆ ಶೌಚ ಅಂದ್ರೆ ಅಷ್ಟು ಮಾತ್ರ. 2 ಭಾಗ ಇದೆ. ಒಂದು ಬಹಿರ್ ಶೌಚ, ಅಂತರ್ ಶೌಚ ಅಂತ. ಅಂದರೆ ಇನ್ನೂ ನಿಮ್ಗೆ ಅರ್ಥ ಆಗುತ್ತಿದ್ರೆ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ಬಸವಣ್ಣನವರು ಒಂದು ವಚನವನ್ನು ಬಹಳ ಚೆನ್ನಾಗಿ ಎಲ್ಲರಿಗೂ ಅರ್ಥ ಆಗುವಂಗೆ ಹೇಳಿದ್ದಾರೆ. ನೆನಪಿದ್ಯಾರ? ಕಳಬೇಡ, ಕೊಲಬೇಡ, ಕುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದೆಲ್ಲ ಒಂದು ಶ್ಲೋಕ ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರು ಸರ್, ಗೊತ್ತಾಯ್ತಲ್ಲ? ಅಂದರೆ ಬಹಿರಂಗ ಶುದ್ಧಿ, ಅಂತರಂಗ ಶುದ್ಧಿ. ಯಾರೋ ಒಬ್ಬನು ಹೊರಗಡೆ ಒಳ್ಳೆ ಚೆನ್ನಾಗಿ ಅಂಗಿ ಹಾಕೊಂಡ್ಬಂದಿದ್ದಾನೆ, ಡ್ರೆಸ್ ಹಾಕೊಂಡ್ಬಂದಿದ್ದಾನೆ ಅಂತ ಅಂದು ಮಾತ್ರಕ್ಕೆ ಅವನು ಬಹಳ ಚೆನ್ನಾಗಿದ್ದಾನೆ ಅಂತ, ಶುದ್ಧವಾಗಿದ್ದಾನೆ. ಹೊರಗಡೆ ಶುದ್ಧ ಇರ್ಬೋದು, ಸೆಂಟ್ ಗಿಂಟಲ್ ಹೊಡ್ಕೊಂಡ್ಬಂದಿರ್ಬೋದು, ಗಮ್ 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 ಅಂತ. ಅದ್ರ ಒಳಗಡೆ ಕಹಿ ಇಲ್ಲ. ಹೌದೇ? ನಮಗೆಲ್ಲ ಕನಕದಾಸರ ಕಥೆ ಗೊತ್ತಿದೆ. ಕನಕದಾಸರು ಎಲ್ಲರೂ ಕೂಡ ಬೈತಾ ಇದ್ರು, ಚೇಷ್ಟೆ ಮಾಡ್ತಾ ಇದ್ರು, ಅಪಹಾಸ್ಯ ಮಾಡ್ತಾ ಇದ್ರು. ಆದ್ರೆ ಕನಕ ಮಾತು ಶಾಂತವಾಗಿ ಎಲ್ಲವನ್ನು ಎದುರಿಸಿಕೊಂಡು ಗುರುಗಳ ಕೃಪೆಗೆ ಒಳಗಾಗಬೇಕು ಅಂತ ಪ್ರಯತ್ನ ಮಾಡ್ತಾರೆ. ವ್ಯಾಸರಾಯರು ಒಂದ್ಸಾರಿ ಎಲ್ಲರಿಗೂ ಒಂದು ತಂಬಿಗೆಯನ್ನು ಕೊಟ್ಟು, ಇದನ್ನ ಸ್ವಚ್ಛ ಮಾಡ್ಕೊಂಡು ಬರಬೇಕು. ತಾಮ್ರದ ತಂಬಿಗೆ ಎಲ್ಲರಿಗೂ ಕೊಟ್ಟು, ಎಲ್ಲರೂ ತಾಮ್ರದ ಸ್ವಚ್ಛ ಮಾಡ್ಕೊಂಡು ಎಲ್ಲ ಕೊಳ 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 ಹೊಳಿತಾ ಇದೆ. ಎಲ್ಲರೂ ಓ ಅಂತ ಸೂರ್ಯನ ಬೆಳಕು ಅದ್ರ ಮೇಲೆ ಬಿದ್ದಾಗ ಕಿರಣಗಳು ಬರುವಂಥದ್ದು. ಖುಷಿ ಖುಷಿಯಲ್ಲಿ ತಾಮ್ರದ ಪಾತ್ರೆ ಹೊಳಪೇ ಹೊಳಪು. ಆದ್ರೆ ಕನಕನ ಪಾತ್ರೆ ಮಾತ್ರ ಹೊರಗಡೆ ಕಪ್ಪು ಹೆಂಗಿತ್ತು ಹಾಗೆ, ಸ್ವಲ್ಪ ತೊಳೆದಿದೆ ಹಾಗೆ. ಎಲ್ಲರೂ ಕನಕನ ಪಾತ್ರೆ ನೋಡಿ, ಕನಕನ ಪಾತ್ರೆ ನೋಡಿ, ಕನಕನ ಪಾತ್ರೆ ನೋಡಿ, ಎಲ್ಲರೂ ಬೈತಾ ಇದ್ದಾರೆ. ವ್ಯಾಸರಾಯರು ಏನಪ್ಪಾ ಕನಕ ನೋಡಿ ಎಷ್ಟು ಚೆನ್ನಾಗಿದೆ, ಒಳಗೆ ಎಲ್ಲ ನೋಡು, ಇಷ್ಟು ಹೊರಗಡೆ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ಕನಕ ಹತ್ರ ಬಂದ ಗುರುಗಳಿಗೆ ಒಳಗಡೆ ಹೋದ. ಆದ್ರೆ ಕನಕ ಉಳಿದವರೆಲ್ಲ ಹೊರಗಡೆ ಸ್ವಚ್ಛ ಮಾಡಿದ್ರು, ಆದ್ರೆ ಕನಕ ಒಳಗಡೆ ಸ್ವಚ್ಛ ಮಾಡಿದ್ರು. ಕನಕನ ಪಾತ್ರೆಯ ಒಳಗಡೆಗೆ, ಆ ಪಾತ್ರೆ ಒಳಗಡೆ ಶುದ್ಧವಾದಂತ ನೀರಿತ್ತು. ಆದ್ರೆ ಉಳಿದವರೆಲ್ಲ ಹೊರಗಡೆ ಸ್ವಚ್ಛ ಮಾಡ್ಕೊಂಡ್ ಬಂದಿದ್ರು, ಒಳಗಡೆ ಸ್ವಚ್ಛ ಮಾಡೇ ಇಲ್ಲ. ಯಾಕೆ ನೋಡುದು ಗುರುಗಳು ಹೊರಗಡೆ ತಾನೇ.
ಒಳಗಡೆ ನೋಡುವ ಅವಶ್ಯಕತೆ ಇಲ್ಲಿ ಆಗ್ತಾರೆ. ನಾವು ಅನೇಕ ಸಾರಿ ಮಾಡ್ತಾರೆ, ದೊಡ್ಡ ಜಮಕನೇ ಹಾಕ್ಬಿಡ್ತೀವಿ, ಕೆಳಗಡೆ ಕಸ ಇರುತ್ತೆ, ಮೇಲ್ಗಡೆ ಬಂದ್ರೆ ಏನು ಗೊತ್ತಾಗಬಾರ್ದು. ಯಾರಾದ್ರೂ ಗೆಸ್ಟ್ಗಳು ಬಂದ್ರೆ ಹೋಗಿ ಕಪಾಟಲ್ಲಿ ಹಾಕಿ ಜಡ್ದಿಟ್ಬಿಡ್ತೀವಿ, ಹೊರಗಡೆ ನೀಟಾಗಿ ಕಾಣ, ಒಳಗಡೆ ಕಸ ಇದೆ. ಎರಡು ಕಡೆ ಅದಕ್ಕೆ ವ್ಯಾಸರಾಯ ಹೇಳ್ತಾರೆ, ಇದೇ ನೋಡಿ ಕನಕ ಮಾಡಿದ್ದು ಅದು ಶ್ರೇಷ್ಠ. ಒಳಗಡೆ ನೀರು ಶುದ್ಧ ಇರಬೇಕು ಅಂತ ಒಳಗಡೆ ಸ್ವಚ್ಛ ಮಾಡಬೇಕು, ಹೊರಗಡೆ ಸ್ವಚ್ಛ ಮಾಡಿದ್ರೆ ಚಿಂತೆ ಇಲ್ಲ, ಅದು ಒಳಗಡೆ ಅಂತರಂಗ ಶುದ್ಧಿ. ಬಹಿರಂಗ ಸ್ನಾನ ಮಾಡಬೇಕು, ನಿತ್ಯ ಸ್ನಾನ ನಮ್ಮ ಸಂಸ್ಕಾರ, ನಿತ್ಯ ಪೂಜೆ ನಮ್ಮ ಸಂಸ್ಕಾರ, ನಿತ್ಯ ಧ್ಯಾನ ದಾನ ಇದೆಲ್ಲ ನಮ್ಮ ಸಂಸ್ಕಾರ. ಹಾಗಾಗಿ ಯಾರು ಪ್ರತಿನಿತ್ಯ ಸ್ನಾನ ಮಾಡ್ತಾರೆ ಅವರು ಬಹಿರಂಗವಾಗಿ ಶುದ್ಧವಾಗಿರ್ತಾರೆ. ನೋಡಿ, ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಸ್ನಾನ ಮಾಡಿ ಹೋದ್ರೆ ಏನು ಖುಷಿ ಆಗುತ್ತೆ. ಎಲ್ಲರೂ ಸ್ನಾನ ಮಾಡಿರ್ತಾರೆ, ನಾವೊಬ್ರು ಸ್ನಾನ ಮಾಡಲೇನೋ ಒಂಥರ ಅಳುಕು ಒಳಗಡೆ. ದೇವಸ್ಥಾನಕ್ಕೆಲ್ಲ ಹೋಗ್ಬೇಕು. ಶೌಚ ಅಂದ್ರೆ ನಮ್ಮ ಬಹಿರಂಗ ಶುದ್ಧಿ ಮತ್ತು ಅಂತರಂಗ ನಾವು ಹೇಗಿದ್ದೀವಿ ಅನ್ನೋದು ಕೂಡ ಸೇರ್ಕೊಳ್ಳೋದು. ಅದಕ್ಕೆ ಹೇಳಿ, ಕಳಬೇಡ, ಕೊಲಬೇಡ, ಉದಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದ್ರ ಬೆಳೆಯಲು ಬೇಡ ಅಲ್ವಾ, ಇದನ್ನು ಹೇಳಿದ್ರು ಬಸವಣ್ಣ. ಇದೇ ಅಂತರಂಗ ಶುದ್ಧಿ. ಎಷ್ಟು ಚೆನ್ನಾಗಿದೆ. ಈ ಲೋಕ ಕಲ್ಪಬಿಟ್ಟು ಸಾಕು, ನಮ್ಮ ಜೀವನಕ್ಕೆ ಒಂದು ಬೆಳಕು. ಶೌಚ. ಎರಡನೇ ಸಂತೋಷ. ಸಂತೋಷ ಅಂದಾಗ ಇದ್ರ ಬಗ್ಗೆ ಏನು ಇದೇ ಇಲ್ಲ ನಮ್ಗೆ ಅಲ್ವಾ. ಹ್ಯಾಪಿ, ಇಂಗ್ಲಿಷ್ನಲ್ಲಿ ಹ್ಯಾಪಿ. ಯಾವಾಗ ಸಂತೋಷ, ಯಾವಾಗ ಹ್ಯಾಪಿ ಆಗಿರ್ಬೇಕು, ಸಂತೋಷ ಪ್ರತಿಯೊಂದರಲ್ಲೂ ಕೂಡ ಹ್ಯಾಪಿ ಬರುವ. ಯಾವ ಸಂತೋಷ ಏನಾಗಲ್ಲ. ಸಂತೋಷ ಎಲ್ಲಿದೆ ನಾನು ಹುಡುಕ್ಬೇಕು. ಸಂತೋಷ ಎಲ್ಲಿದೆ ಹುಡುಕ್ತಾ ಹೋಗಿ. ಒಂದು ಮಗು ಹುಟ್ಟಿದ ಸ್ವಲ್ಪ ದಿನಗಳಲ್ಲಿ ಅದಕ್ಕೆ ಆಟಿಕೆ ಸಾಮಾನು ಕೊಡ್ತೀವಿ. ಆಟಿಕೆ ಸಾಮಾನು ತಂದು ಕೊಡ್ತೀವಿ. ಒಂದು ಇನ್ನೊಂದು ಏನಾದರೂ ಕೊಟ್ಟರು ಆ ಆಟಿಗೆ ಆಟ ಆಡ್ತಾ ಇರ್ಬೇಕಿದ್ರೆ, ಆಟಿಗೆ ಸಾಮಾನ ಆಟ ಆಡ್ತಾ ಇರ್ಬೇಕಿದ್ರೆ ಇನ್ನೊಂದು ಏನೋ ಕೊಟ್ಬಿಟ್ಟು ಅದನ್ನು ಒಗಿತದೆ, ಅದನ್ನು ತಗೊಂಡು ಹೀಗೆ ಬೆಳೀತಾ ಇರುವಂತ ಮಗುಗೆ ಸ್ವಲ್ಪ ಆಟಿಕೆ ಸಾಮಾನು ಅದೆಲ್ಲ ಸ್ವಲ್ಪ ಕಡಿಮೆ. ಸ್ವಲ್ಪ ದೊಡ್ಡ ವಯಸ್ಸಿರ್ತಕ್ಕಂತೆ ಆಟಿಕೆ ಸಾಮಾನು ಇದನ್ನ ಹಳೆದೆಲ್ಲ ಬಿಟ್ಬಿಡುತ್ತೆ, ಅದೆಲ್ಲ ಆನಂದ. ಅದೆಲ್ಲ ಇದೆಯಾ? ಅದು ಇಲ್ಲ, ಮುಗಿತು. ಮತ್ತೊಂದರಲ್ಲಿ ದೊಡ್ಡವನಾದ ಕೂಡ ಸೈಕಲ್ ಬೇಕು ಅಂತ, ಸೈಕಲ್ ಸ್ವಲ್ಪ ದಿವಸ ಆನಂದವಾಗಿರ್ತಾನೆ. ಇನ್ನು ದೊಡ್ಡ ಹೈಸ್ಕೂಲ್ ಹೋದ್ರೆ ಏನು ಸ್ಕೂಟರ್ ಬೇಕು ಅಂತ, ಅದರಲ್ಲಿ ಆನಂದ. ನಮಗೆ ಎಲ್ಲ ಅನುಭವಿಸಿ ಒಂದರಲ್ಲಿ ಆನಂದ ಶಿಫ್ಟ್ ಆಗ್ತಾ ಇರುತ್ತೆ. ಆನಂದ ಜಿಲೇಬಿ ಫಸ್ಟ್ ಕ್ಲಾಸ್ ಖುಷಿ ತಿಂದರೆ ಆನಂದ ಆಗ. ಮೊದಲನೇ ಜಿಲೇಬಿ ತಿಂದಾಗ ಆನಂದ ಆಗುವಂಥದ್ದು ಎರಡನೇ ಜಿಲೇಬಿ ತಿಂದಾಗ. ನಮ್ಗೆ ಬಹಳ ಇಷ್ಟವಾಗಿದ್ದು ಏನಾದ್ರು ತಿಂದ್ವಿ ಅಂತ ಇಟ್ಕೊಳ್ಳಿ, ಆ ಕ್ಷಣ ಕಟ್ಟೆ ಮುಗಿತು. ಐಸ್ ಕ್ರೀಮ್ ಮೊದಲನೇ ಸರಿ ಹಿಂಗೆ ಮಾಡ್ತಿದ್ದೀವಲ್ಲ, ಅದು ಎರಡನೇ ಸರಿ ತಿನ್ನುವಾಗ ಇರುವುದೇ ಮುಗಿತು. ಇನ್ನೊಂದು ಐಸ್ ಕ್ರೀಮ್ ಮೊತ್ತ ಬೇಡ ಅಂತಿತ್ತು, ಸಾಕು. ಎಷ್ಟು ತಿಂತಲ್ವ ಒಂದು ಮಗು ಎಲ್ಲ ಆಟಿಕೆ ಸಾಮಾನು ಎಲ್ಲ ಇದು ಮಾಡಿಕೊಂಡು ಆರಾಮಾಗಿದೆ. ಜಾತ್ರೆಯಲ್ಲಿ ಮಗು ಎಲ್ಲ ಆಟಿಕೆ ಸಾಮಾನು ಖುಷಿ ಆಯ್ತು. ಒಂದು ಕ್ಷಣ ಆ ಮಗುವಿಗೆ ಕೊಟ್ಟಿರುವಂತ ಆಟಿಕೆ ಸಾಮಾನು ಎಲ್ಲ ಆಟ ಆಡ್ತಿರ್ತಾರೆ. ಒಂದು ಕ್ಷಣ ಅಮ್ಮ ಕಣ್ಮರೆ ಆಯ್ತು. ಅಮ್ಮ ಕಳೆದೋದು, ಮಗು ಒಂದ್ ಕಡೆಗೆ, ಅಮ್ಮ ಒಂದ್ ಕಡೆ. ಮಗು ಆಟಿಕೆ ಸಾಮಾನು ಬೇರೆ ಯಾವುದೇ ಆಟಿಕೆ ಸಾಮಾನು ತೆಗೆದು ಬೀಸೋದು, ಪುಗ್ಗ ತಗೋದು, ಪುಗ್ಗ ತೆಗೆದು. ಅಮ್ಮ ಬೇಕು ನಮಗೆ. ಅಂದ್ರೆ ಮಗುವಿನ ಸಂತೋಷ, ಆನಂದ, ಸಮಾಧಾನ ಎಲ್ಲಿಗ ಎಲ್ಲ ಆಟಿಕೆ ಸಾಮಾನು ಸೈಡ್ ಆಗಿದೆ. ಅಮ್ಮ ಬೇಕು ಅಂತ ಅಮ್ಮ ಕಂಡಾಗ ಆ ಕಣ್ಣಿನಲ್ಲಿ ಕಣ್ಣೀರು ಬದಲಾಗಿ ಆನಂದ ಬಾಷ್ಪ. ಅಮ್ಮನಿಗೂ ಕೂಡ ಖುಷಿ ಆಯ್ತು. ಯಾವುದೇ ಆಟಿಕೆ ಸಾಮಾನೆಲ್ಲ ವರ್ಕೌಟ್ ಆಗಲ್ಲ ಅಲ್ಲಿ, ಅಮ್ಮನೇ. ಹೌದಾ? ಎಲ್ಲರೂ ಕಣ್ಣು ಕಾಣುವಂಥದ್ದು ನಾವು ಕೂಡ ಕೇಳಿದ್ವಿ. ಆ ಥರ ಸಂತೋಷ ಎಲ್ಲಿದೆ ಅಂದರೆ ಯಾವುದೇ ವಸ್ತುವಿನಲ್ಲಿ ಇಲ್ಲ, ಸಂತೋಷ ಒಳಗಡೆ ಇದೆ. ಆ ಒಳಗಡೆ ಇರುವ ಸಂತೋಷ ಹೇಗೆ ಅಂದ್ರೆ, ಯಾರಿಗೂ ಕಣ್ಣೀರು ಒರೆಸಿದ್ರಿ, ಯಾರಿಗೂ ಸಹಾಯ ಮಾಡಿದ್ರಿ, ಯಾರಿಗೂ ಪುಸ್ತಕ ಕೊಟ್ರಿ, ಯಾರಿಗೂ ಫೀಸ್ ಕಟ್ಟಿದ್ರಿ, ಯಾರ್ದೋ ಮನೆಯಲ್ಲಿ ಏನೋ ತೊಂದರೆ ಆಯ್ತು ನೀವು ಹೆಲ್ಪ್ ಮಾಡಿದ್ರಿ, ಯಾರಿಗೋ ಬ್ಲಡ್ ಕೊಟ್ರಿ,
ಆವಾಗ ನಿಮಗೆ ಸಿಗುತ್ತಿದೆಯಲ್ಲ ಸಂತೋಷ, ಅದು ಆ ಥರ ಸಂತೋಷ ಅದು ಜಾಸ್ತಿ ಆಗ್ತಾ ಹೋಗುತ್ತೆ, ಕಡಿಮೆ ಆಗಲಿ ಸಾಧ್ಯ. ಯಾರೋ ಒಂದು 10 ರೂಪಾಯಿ ಕೊಟ್ಟು ಸಿಕ್ತು, 10 ರೂಪಾಯಿ ಒಂದು ಕ್ಷಣದಲ್ಲಿ ಖಾಲಿ ಆಗುತ್ತೆ. 10 ರೂಪಾಯಿ ಕೊಟ್ಟಾಗ ಖುಷಿ ಆಗುತ್ತೆ ನಮಗೆ. ಅದೇ ಯಾರೋ ಒಂದು ಹೆಲ್ಪ್ ಮಾಡಿದಾಗ ನಮಗೆ ಜೀವನ ಪರ್ಯಂತ ನೆನಪಿಟ್ಕೊಳ್ತೀವ. ಅವ್ರು ನಮ್ಗೆ ಇಂಥ ಸಮಯದಲ್ಲಿ ಹೆಲ್ಪ್ ಮಾಡಿದ ಇದು ಸಂತೋಷ. ಈ ಥರ ಸಂತೋಷ ಅಂದರೆ ಈ ಥರ ಸಂತೋಷ. ಒಬ್ಬ ಯೋಗಿ ಆದವನು ಸಂತೋಷ ಪಡೋದು ಇದಕ್ಕೋಸ್ಕರನೇ. ಅವನು ಈ ಥರ ಸಂತೋಷ ಪಡ್ಬೇಕು. ಇದು ಮೊದಲು ಅಂದ್ರೆ ಶೌಚ, ಸಂತೋಷ. ಮೂರನೇದು ತಪ. ತಪ ಅಂದ್ರೆ ಏನು? ತಪಸ್ಸು. ತಪಸ್ಸು ಹೇಗಿರುತ್ತೆ? ಕಠೋರವಾಗಿ ಅಲ್ವಾ? ಹಿಂದೆ ಎಲ್ಲ ತಪಸ್ಸು ಮಾಡುವಾಗ, ಹಿರಣ್ಯಕಶಿಪು ತಪಸ್ಸು ಮಾಡುವಾಗ ನೋಡಿದ್ವಿ ನಾವೇನು ಅವಾಗ ಇರಲಿಲ್ಲ. ಆದರೂ ನೋಡಿದ್ವಿ, ಪಿಕ್ಚರ್ ನೋಡಿದ್ವಿ, ಸೀರಿಯಲ್ ನೋಡಿದ್ವಿ, ಹೋದ್ರೆ ಈ ಥರ ಕಠೋರವಾದ ತಪಸ್ಸು ಆಗಿರುತ್ತೆ ಅಂತ. ಮಳೆ ಬರಲಿ, ಗಾಳಿ ಬರಲಿ, ಮರ ಬೀಳಲಿ, ಎಲೆ ಬರಲಿ, ಟೊಂಗೆ ಬಂದ ಮೇಲೆ ಬೀಳಲಿ, ಕಠೋರ ತಪಸ್ಸು ಮಾತ್ರ. ಅಚಲವಾದಂಥ ವಿಶ್ವಾಸ, ಅಚಲವಾದ ಮನಸ್ಸು. ಆ ಥರ ತಪಸ್ಸು ಅಂದ್ರೆ ನಮಗಿಲ್ಲ ಅರ್ಥ ಆಗುವ ಅಂತ ಹೇಳ್ತೀನಿ. ಹಿಡಿದ ಕೆಲಸವನ್ನ ನಿರಂತರವಾಗಿ ಬಿಡದೆ ಮಾಡುವುದು, ಇದು ತಪಸ್ಸು. ಗೊತ್ತಾಯ್ತಲ್ಲ? ನಾವು ಯಾವ ಕೆಲಸವನ್ನ ಕೈಗೊಂಡಿದ್ವಿ ಅದನ್ನ ಬಿಡದೆ ನಿರಂತರವಾಗಿ ಮಾಡುವುದೇ ತಪಸ್ಸು. ಗೊತ್ತಾಯ್ತಲ್ಲ? ಅದಕ್ಕೆ ನಮ್ಮ ಯಾವುದೇ ಕೆಲಸ ಇರ್ಬೋದು, ಯೋಗನೂ ಒಂದು ತಪಸ್ಸೇ. ನಾವು ಮಾಡುವಂತ ಕೆಲಸನೂ ಕೂಡ ಒಂದು ತಪಸ್ಸು. ಅಂದ್ರೆ ಆ ಕೆಲಸವನ್ನು ತಪಸ್ಸಿನ ಹಾಗೆ ಆಚರಿಸಬೇಕು. ಅದಕ್ಕೆ ಅನೇಕ ಪಥ್ಯಗಳೆಲ್ಲ ಬರುತ್ತೆ, ಮುಂದುಗಡೆ ಬರುತ್ತೆ, ಆಮೇಲೆ ಮುಂದಿನ ಹಾಗೆ ಹೀಗೆ ಅದನ್ನ ನಾವು ಪಾಲನೆ ಮಾಡಬೇಕು. ಅನೇಕ ಅಡ್ಡಿ ಆತಂಕಗಳು ಬರುತ್ತೆ, ಸವಾಲುಗಳು ಬರುತ್ತೆ, ಸಮಸ್ಯೆಗಳು ಬರುತ್ತೆ. ಅದ್ರ ಕೆಲಸ ಮಾತ್ರ ನಿರಂತರ ಅದೇ ಕಡೆ ಹೋಗ್ತಾ ಇದೆ. ಕೆಲವರು ರಫ್ ರೋಡ್ ಬರುತ್ತೆ, ನಾವು ಜರ್ನಿ ಮಾಡ್ತಾ ಇರೋದು, ಕೆಲವರು ಬೋರ್ಡರ್ಸ್ ಹಾಕಿರ್ತಾರೆ, ತಗ್ಗಿ ಇರ್ತದೆ, ಇದೆಲ್ಲ ದಾಟಿ ಮತ್ತೆ ಮುಂದೆ ಹೋಗ್ತಾರೆ. ನಾವೇನು ಹಿಂಸರಿತೀವಿ, ಹೋಗ್ತೀವಿ. ಇದು ತಪಸ್ಸು ಅಂತ ಹೇಳ್ತಾರೆ, ನಿರಂತರವಾಗಿ ಮಾಡುವಂತಹ ಸಾಧನೆ. ಮುಂದಿದು ತಪ ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದ್ರೆ ಸ್ವ ಅಧ್ಯಾಯ. ಸ್ವ ಅಂದ್ರೆ ನಮಗಾಗಿ ನಾವು ಮಾಡಿಕೊಡುವಂಥದ್ದು ಅಧ್ಯಯನ, ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದ್ರೆ ಸದ್ಗ್ರಂಥಗಳ ಪಠಣ. ಸದ್ಗ್ರಂಥಗಳ ಪಠಣ, ಒಳ್ಳೊಳ್ಳೆ ಗ್ರಂಥಗಳು, ಸದ್ಗ್ರಂಥಗಳ ಪಠಣ ಅಂತ ನಾನು ಯಾಕೆ ಹೇಳಿದೆ ಅಂದ್ರೆ, ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ ಕೆಲವರು ವಿಚಾರವನ್ನು ಹೇಳ್ತಾ ಕೆಲವರು ಗ್ರಂಥವನ್ನು ಬರೆದರು, ಕೆಲವರು ಗ್ರಂಥವೇ ಆಗಿರ್ಬೋದು, ಕೆಲವರು ಗ್ರಂಥ ಬರೆದು ಪುಸ್ತಕ ಬರೆದರು, ಕೆಲವರು ಗ್ರಂಥವೇ ಆಗ್ಬೋದು. ಗ್ರಂಥವೇ ಆಗಿ ಹೋದ್ರು ಯಾರ್ಯಾರು? KS ನಾರಾಯಣಾಚಾರ್ಯ ಇರ್ಬೋದು, ಬನ್ನಂಜೆ ಗೋವಿಂದಾಚಾರ್ಯ ಇರ್ಬೋದು, SL ಭೈರಪ್ಪನವರು ಇರ್ಬೋದು. ಈ ಥರ ಅವರು ಗ್ರಂಥನೇ ಆಗ್ಬಿಟ್ರು. ಅವ್ರ ಹತ್ರ ಹೋದ್ರೆ ಒಂದು ಗ್ರಂಥ ಅವರು. ಸಿದ್ದೇಶ್ವರ ಸ್ವಾಮಿಗಳು, ಸಾಕಷ್ಟು ಜನ ಇದ್ದಾರೆ ಜ್ಞಾನಿಗಳು. ಅವ್ರ ಹತ್ರ ಕೂತ್ಕೊಂಡು ಒಂದು ಪುಸ್ತಕ, ನೀವು ಅವ್ರು ಮಾತಾಡ್ತಾ ಹೋದ್ರೆ ಒಂದು ಪುಸ್ತಕದ ಹಾಳೆ ತೆಗೆದಿಟ್ಟಾಗ ಎಲ್ಲ ಓದ್ತಾ ಹೋಗ್ಬೋದು, ಹೇಳ್ತಾ ಹೋಗ್ಬೋದು. ಈ ತರ ಸದ್ಗ್ರಂಥಗಳ ಪಠಣ ಅಂದ್ರೆ ಸ್ವಾಧ್ಯಾಯ ಅಂದ್ರೆ ನನ್ನ ಅಧ್ಯಯನ ಮಾಡುವುದು. ನಾನಿಗಾಗಿ ಮೊದಲು ನನ್ನ ಬಗ್ಗೆ ತಿಳ್ಕೊಳ್ಳೋದು. ಯಾವಾಗಲೂ ಮಾಡಿದೆ ನಾವು ಇದನ್ನು. ನಾನು ಯಾರು, ನಾನು ಇಲ್ಲಿಂದ ಬಂದೆ, ಯಾಕೆ ಬಂದೆ, ಹೇಗೆ ಬಂದೆ, ಏನು ಮಾಡಬೇಕು, ಏನು ಮಾಡ್ತಾ ಇದ್ದೀನಿ, ಏನು ಮಾಡಬೇಕಾಗಿದೆ, ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಯಾವ ಬುದ್ಧಿ ಕಡೆ ಹೋಗ್ತಾ ಇದ್ದೀನಿ, ನನ್ನ ಉದ್ದೇಶ ಏನು. ಈ ಥರದೆಲ್ಲ ಸಂಗತಿಗಳು ನನ್ನ ಬಗ್ಗೆನೇ ನಾನು ಮೆಲುಕು ಹಾಕ್ತಾ ಹೋದರೆ ಕೆಲವು ಪ್ರಶ್ನೆಗಳಿಗೆ ಬಿಗ್ ಸಿಕ್ತು ಆನ್ಸರ್. ನಾ ಏನು ಮಾಡ್ತಾ ಇಲ್ವಲ್ಲ, ಅಯ್ಯೋ
ಸಮಯ ಕಳೆಯುತ್ತೆ. ಈಗ ನನಗೆ 50-60 ವರ್ಷ ಏನು ಕತೆ ಇದು ತಿಳ್ಕೊಳ್ಳಿಲ್ವಲ್ಲ, ನನಗೆ ಬಂದೆ ಕರೆಕ್ಟು ಏನು ಮಾಡ್ದಂಗಾಯ್ತು. ನಾನು ಎಷ್ಟೋ ಸರಿ ಅನ್ಸುತ್ತೆ ಕೆಲಸ ಸರಿ ಹತಾಶರಾಗ್ತೀವಿ, ಏನು ಮಾಡಿಲ್ಲ, ಈಗ ಏನೇನು ಮಾಡಬೇಕು ಅಂತ. ಅದಕ್ಕೆ ಪ್ರತಿಯೊಂದು ಕ್ಷಣವೂ ಕೂಡ ಶಿಕ್ಷಣ ನೆನಪಿಟ್ಟು, ಪ್ರತಿಯೊಂದು ಕ್ಷಣವೂ ಶಿಕ್ಷಣ, ಪ್ರತಿಯೊಂದು ಕಣವೂ ಶಿಕ್ಷಣ. ಅದಕ್ಕೆ ನಾವೇನ್ ಮಾಡಬೇಕು, ತಿಳ್ಕೊಳ್ತಾ ಹೋಗ್ಬೇಕು. ಒಂದು ಓದಬೇಕು, ಇಲ್ಲ ಅಂದ್ರೆ ಓದೋರ ಜೊತೆಗಿರ್ಬೇಕು, ತಿಳ್ಕೋಬೇಕು, ತಿಳಿದೋರ ಜೊತೆಗಿರ್ಬೇಕು. ಆವಾಗ ನಮಗೆ ಅನೇಕ ಸಂಗತಿಗಳು ನಮಗೆ ಅರಿವಿಗೆ ಬರುತ್ತೆ. ಗೊತ್ತಾಯ್ತಲ್ಲ? ಅದಕ್ಕೆ ಸ್ವಾಧ್ಯಾಯ ಅಂದರೆ ನಮ್ಮನ್ನ ನಾವು ಅಧ್ಯಯನ ಮಾಡಿಕೊಳ್ಳೋದು ಒಂದು ಭಾಗ. ಎರಡನೇದು ನನಗಾಗಿ ನಾನು ಅಧ್ಯಯನ ಮಾಡುವಂಥದ್ದು. ಮೊದಲು ನನ್ನನ್ನು ತಿಳ್ಕೊಳ್ಳೋದು, ನಾನು ಯಾರು, ನನಗೇನು ಬೇಕು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋದು. ಅದಕ್ಕೆ ಯೋಗದಲ್ಲಿ ಸ್ವಾಧ್ಯಾಯ. BK ಸಾಯಿನಾಥ್ ಅವರು ಯಾವಾಗಲೂ ಹೇಳ್ತಾ ಇದ್ದಾರೆ, ಅವ್ರು ಹೇಳ್ತಾ ಇದ್ರು, ನಾನು ಟೀಚರ್, ಯೋಗ ಟೀಚರ್, ನಾನು ಅದು ಎಲ್ಲಿವರೆಗೆ ಟೀಚರ್, ನಾನು ಎಲ್ಲಿವರೆಗೆ ಪ್ರಾಕ್ಟೀಸ್ ಮಾಡ್ತೀನಿ ಅಲ್ಲಿವರೆಗೆ ಟೀಚರ್, ಎಲ್ಲಿವರೆಗೆ ಪ್ರಾಕ್ಟೀಸ್ ನಿಲ್ಲಿಸಿದ್ದೀನಿ ಅಲ್ಲಿವರೆಗೆ ಟೀಚರ್ ಅಲ್ಲ. ಯಾರು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವರು ಟೀಚ್ ಮಾಡ್ಬೋದು. ಯಾವಾಗ ಟೀಚಿಂಗ್ ಇರುತ್ತೋ ಪ್ರಾಕ್ಟೀಸ್ ನಿಲ್ಲಿಸೋದು, ಟೀಚಿಂಗ್ ಇರಿಸ್ಬೇಕು. ಅದಕ್ಕೆ ಅವರು 3 ತಾಸು ಅಭ್ಯಾಸ ಮಾಡ್ತಾ ಇದ್ರು ಸ್ವಾಧ್ಯಾಯ. 3 hours ಪ್ರಾಕ್ಟೀಸ್ ಅಪ್ ಟು 94 ಏಜ್ ವರೆಗೆ, 94 ವರ್ಷದವರೆಗೆ BK ಸಾಯಿನಾಥ್ ಅವರು ರೆಗ್ಯುಲರ್ 3 hours ಪ್ರಾಕ್ಟೀಸ್ ನಾವೇ ನೋಡಿದ್ವಿ. ಅವರು ಅಭ್ಯಾಸ ಮಾಡೋದು ಹೇಗೆ, ಒಂದೊಂದು ಆಸನಕ್ಕೂ ಸಮಯ 10 ನಿಮಿಷ, ಒಂದೊಂದು ಆಸನಕ್ಕೆ 10 ನಿಮಿಷ, ಒಂದು ಆಸನಕ್ಕೆ 20 ನಿಮಿಷ, ಒಂದು ಆಸನಕ್ಕೆ ಅರ್ಧ ಗಂಟೆ, ಆಸನಕ್ಕೆ ಅರ್ಧ ಗಂಟೆ, ಈ ತರದೊಂದು ಟೈಮ್ ಸೆಟ್ ಮಾಡ್ಕೊಂಡು ಈ ತರ ಅಭ್ಯಾಸ ಮಾಡೋದು. ಅದಕ್ಕೆ ಸ್ವಾಧ್ಯಾಯ ಹೇಳೋದು. ಸ್ವಾಧ್ಯಾಯ ಅಂದ್ರೆ ನನಗಾಗಿ ನಾನು ಅಭ್ಯಾಸ ಮಾಡೋದು. ಈ ತರ ಸ್ವಾಧ್ಯಾಯ ಅಂದ್ರೆ ನಾವು ಹೆಚ್ಚಿನ ವಿಷಯವನ್ನು ತಿಳ್ಕೊಂಡು ನಮಗಾಗಿ ಏಕಾಂತದಲ್ಲಿ ಅಭ್ಯಾಸ ಮಾಡೋದು. ಗೊತ್ತಾಯ್ತಲ್ಲ? ಏಕಾಂತದಲ್ಲಿ ನಾವೇ ಅಧ್ಯಯನ ಮಾಡೋದು. ನಾವಿರುವಾಗ ಬೇರೆಯವರೆಲ್ಲ ಇರುತ್ತಲ್ಲ, ಇವ್ರನ್ನ ಕಲ್ಕೊಳ್ಳೋದು, ನಮ್ಮ ಕಲ್ಕೊಳ್ಳೋದು, ಅದು ಚರ್ಚೆ ಆಗ್ತದೆ. ನಾವೇ ಅಭ್ಯಾಸ ಮಾಡೋದು. ಓನ್ ಪ್ರಾಕ್ಟೀಸ್. ಏನ್ ನಿಮಗೆ ಅರ್ಥ ಆಗೋದಿಲ್ಲ, ಓನ್ ಪ್ರಾಕ್ಟೀಸ್, ನಾವೇ ಸ್ವತಃ ಪ್ರಾಕ್ಟೀಸ್. ಅದಕ್ಕೆ ನಾವೆಲ್ಲರೂ ಈ ವಿಷಯವನ್ನು ತಿಳ್ಕೊಳ್ಬೇಕು. ಮತ್ತು ಮುಂದಿನ 2 ಭಾಗ ಇದೆ, ಶೌಚ, ಸಂತೋಷ, ತಪಸ್, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಒಂದು ಅಂಶ ಇದೆ. ಅದನ್ನು ಸ್ವಲ್ಪ ಸಮಯ ಬೇಕು, ಆಮೇಲೆ ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ. ಇವತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಇರೋದ್ರಿಂದ ನಾನು ಸ್ವಲ್ಪ ಬೇಗ ಮುಗಿಸ್ಬೇಕು ಕ್ಲಾಸು. ಒಳಗಡೆ